विक्षिप्तं शमयेत् पुनः सकषायं विजानीयात् समप्राप्तन्न चालयेत् नास्वादयेत् सुखं तत्र निस्सङ्गः प्रज्ञया भवेत् निश्चलं निश्चलच्चित्तम् एकीकुर्यात् प्रयत्नतः यदा नीयते चित्तं न च विक्षिप्यते पुनः अलिङ्गनमनाभासं निष्पन्नं ब्रह्म तत्तदा स्वस्थाङ्कान्तं निर्वाणम् अगच्छं सुखमुत्तमम् अजमजेन ज्ञेयेन सर्वज्ञं परिचक्षते न कश्चिज्जायते जीवः सम्भवोऽस्य न विद्यते एतत्तदुत्तमं सत्यं यत्र किञ्चिन्न जायते ಭಾಷೆ ಪುಸ್ತಕ ಅದು ಯಾವ ಪುಸ್ತಕ ಅದು ಮೂಲ ಅದು ಭಾಷೆ ಇಲ್ಲ भोगान् स्थविष्ठान् पुनरपि दिशणो अभ्यासितान् कामजन्यान् ईत्वा सर्वान् विशेषान् मधुरवं मायया भोजयन्नो मायासिंचातुरीयं परममृतमजं ब्रह्म यत्तन्नतोऽस्मि यो विश्वात्मा विविधविषयान् दास्य भोगान् स्थविष्ठान् पश्चाच्चान्यान् समतिविभवान् ज्योतिषा स्वेन सूक्ष्मान् सर्वानेतान् पुनरभिषणैः स्वात्मनि स्थापयित्वा यत्त्वा सर्वान् विशेषान् विगतगुणगणः पात्वसौ न स्तुरीयः इलिंद शुरू ब्रह्मविद्या सम्प्रदायकर्तृभ्यो वंशऋषिभ्यो नमो सर्वोपप्रवहित प्रज्ञानगण प्रत्यगर्थो ब्रह्मैवाहमस्मि पुराणानाम् आलयं करुणालयं नमामि भगवत्पादं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः शङ्कर भगवत्पूज्यपादसद्गुरुभ्यो नमः वन्दे तं सच्चिदानन्दं यतिवर्यं महान्तं वेदवेदान्तसारज्ञं सद्गुरुं प्रणतोऽस्म्यहं तदाहं सम्प्रदायज्ञं संयमीन्द्रं तदाश्रयं सद्गुरुं सच्चिदानन्दं समाश्रये श्री श्री सद्गुरुभ्यो नमः अधीहि भगवो ब्रह्म 174 ಭಾಷ್ಯ ಭಾಗ एवं मायानिर्मितस्यैव जीवस्य अविद्या प्रत्युपस्थापितस्य अविद्यानाशे स्वभावरूपत्व अविद्यया प्रत्युपस्थापितस्य हंग ಒಂದೇ ಪದ ಮಾಡ್ಬಿಟ್ನಾ ಅವಿದ್ಯೆಯ ಪ್ರತ್ಯುಪಸ್ಥಾಪಿತಸ್ಯ ಅವಿದ್ಯಾನಾಶೇ ಸ್ವಭಾವರೂಪತ್ವಾತ್ ಪರಮಾರ್ಥತಃ ಕೋನ್ಯೇನಂಜನೆಯೇ ಏವಂ ಅನ್ನೋದು ಈ ರೀತಿಯಾಗಿ ಅಂತ ಏವಂ ಅಂದ್ರೆ ಹೀಗೆ ಅಂದ್ರೆ ಈಗ ಶ್ರುತಿಯಲ್ಲೇ ಬಾಯ್ಬಿಟ್ಟು ಅಂಧಂ ತಮಃ ಪ್ರವಿಶಂತಿ ಯೇ ಸಂಭೂತಿ ಉಪಾಸತೆ ಅಂತ ಹೇಳಿ ಹುಟ್ಟನ್ನು ಯಾರು ಉಪಾಸನೆ ಮಾಡ್ತಾರೋ ಅಂದ್ರೆ ಹುಟ್ಟಲ್ಲಿ ಯಾರು ಮುಳುಗ್ತಾರೋ ಅವ್ರು ಕುರುಡಗತ್ತೆ ಹೋಗ್ತಾರೆ ನಿಂದೆ ಮಾಡ್ತಾ ಇರೋದ್ರಿಂದ ಹುಟ್ಟಿಲ್ಲ ಅಂತ ಆದ್ರಿಂದ ಹಾಗಾದ್ರೆ ಹುಟ್ಟಿನ ಈ ವಿಶೇಷಕ್ಕೆಲ್ಲ ಏನ್ ಹೆಸರು ಅಂದ್ರೆ ಮಾಯಾ ನಿರ್ಮಿತ ಅಂದ್ಬಿಟ್ಟು ಹುಟ್ಟಿಲ್ಲ ಅಂದ್ರೆ ಪರಮಾರ್ಥವಾದ್ರೆ ಹುಟ್ಟಿದೆ ಅಂತ ತೋರ್ತಾ ಇದೆಯಲ್ಲ ಜೀವರುಗಳು ತೋರ್ತಾರೆ ಜಡ ಪದಾರ್ಥ ಪಂಚಮಹಾಭೂತಗಳು ಹುಟ್ಟಿದೆ ಅಂತ ತೋರ್ತಾ ಇದೆ ಅಂದ್ರೆ ಪರಿಚ್ಛಿನ್ನವಾಗಿರೋದ್ರಿಂದ ಹೊರಗಡೆ ಇರೋದ್ರಿಂದ ಹುಟ್ಟಿದೆ ಅಂತ ಪಂಚಭೂತ ಹುಟ್ಟನ್ನು ನಾವು ನೋಡಿದೀವಿ ಅಂತ ಅರ್ಥ ಅಲ್ಲ ಯಾವ್ಯಾವುದು ಪರಿಚ್ಛಿನ್ನವೋ ಅದೆಲ್ಲ ಹುಟ್ಟಿರುತ್ತೆ ಯಾವ್ಯಾವುದು ವಿಭಕ್ತವಾಗಿದೆಯೋ ಅಂದ್ರೆ ವಿಂಗಡವಾಗಿದೆಯೋ ಅದೆಲ್ಲ ಹುಟ್ಟಿರುತ್ತೆ ಯಾವದ್ವಿಕಾರಂತು ವಿಭಾಗೋ ಲೋಕವತು ಸೂತ್ರದಲ್ಲಿ ಸ್ಪಷ್ಟವಾಗಿ ಪರಿಚ್ಛಿನ್ನವಾಗಿರೋದಕ್ಕೆಲ್ಲ ಹುಟ್ಟಿದೆ ಬಿಟ್ಟು ಒಂದು ವಿಭಕ್ತವಾಗಿರೋದಕ್ಕೆಲ್ಲ ಹುಟ್ಟಿದೆ ಬಂದು ಹೋಗಿ ಮಾಡೋದೆಲ್ಲ ಹುಟ್ಟಿರತ್ತೆ ಅಂತ ಅದು ಎಲ್ಲಾ ಹುಟ್ಟು ಅವಿದ್ಯೆಯಿಂದಲೇ ಅದನ್ನ ಮಾತ್ರ ತಿಳ್ಕೋಬೇಕು ಹುಟ್ಟಿದೆ ಅಂತ ಶಬ್ದಕ್ಕೆ ಅರ್ಥ ನಿಜವಾಗಿ ಹುಟ್ಟಿದೆ ಅಂತ ಅರ್ಥ ತಪ್ಪುಳಿಕೆಯಿಂದ ಹುಟ್ಟಿದೆ ಯಾವುದರಂತೆ ಅಂದ್ರೆ ಮಾಯಾ ನಿರ್ಮಿತ ಸೇವ ಜೀವಸ್ಯ ಅಂತ ಆ ಜೀವಸ್ಯ ಅನ್ನೋದನ್ನ ಮಧ್ಯಮಣಿ ನ್ಯಾಯ ತಗೋಬೇಕು ಮಾಯಾವಿ ಒಂದು ಜೀವನ ಸೃಷ್ಟಿ ಮಾಡ್ತಾನಲ್ಲ ಮಾಯಾವಿ ಮಾಯಾ ಕಾಲದಲ್ಲಿ ಅನೇಕ ಜನರನ್ನು ಸೃಷ್ಟಿ ಮಾಡ್ಬಿಡ್ತಾನೆ ಆ ಜನರೆಲ್ಲ ಬರೀ ಮಾಯಾವಿಯ ಮಾಯೆಯಿಂದ ಉಂಟಾದವರೇ ಹೊರತು ನಿಜವಾದ ಜೀವರಲ್ಲ ಅದೇ ಈ ಜೀವಸ್ಯ ಅವಿದ್ಯೆಯ ಪ್ರತಿಭಾಸ್ಥಾಪಿತ ಮುಂದಕ್ಕೆ ಬರೋದು ಜೀವನು ತಾನು ಒಂದು ಅನಾದಿ ಕಾಲದಿಂದಲೂ ಒಂದು ತಪ್ಪಲಿಕೆಯನ್ನು ಹೊಂದಿದ್ದಾನೆ ಪ್ರತಿಯೊಂದು ಜನ್ಮದಲ್ಲೂ ಯಾವಾಗ ಬಂತು ಅವಿದ್ಯೆ ಯಾಕೆ ಬಂತು ಅವಿದ್ಯೆ ಹೇಗ್ ಬಂತು ಗೊತ್ತಿಲ್ಲ ತನ್ನ ಬಗ್ಗೆ ಪರಿಚಯ ಇಲ್ಲ ನಾನು ಯಾರು ಕೇಳಿದ್ರೆ ಐ ಆಮ್ ಸೋನ್ಸೋ ಅಂತಾನೆ ಹೊರತು ನಿಜವಾಗಿ ತಾನು ಯಾರು ಗೊತ್ತಿಲ್ಲ ತನ್ನ ಪುರಾಣವ ತಾನರಿಯೋ ನಿನ್ನ ಪುರಾಣವ ನೀನರಿಯೇ ಅಂತ ಸ್ವಾಮಿ ತಾನು ಯಾರು ಅಂತ ಗೊತ್ತಿಲ್ಲ ಏನೇನೋ ತಿಳ್ಕೊ ಹೋಗ್ತಾ ಇದ್ದಾನೆ ಹಾಗೆ ತನ್ನ ಬಗ್ಗೆ ಇರುವ ಅವಿದ್ಯೆ ತಾನು ಮಾಡಿಕೊಂಡ ಅವಿದ್ಯೆ
ತನ್ನದಾದ ತನಗಿರುವ ಅವಿದ್ಯೆ. ಮೂರು ಅವಿದ್ಯೆ ಕರ್ತೃವೂ ತಾನೆ, ವಿಷಯವೂ ತಾನೆ, ಸಂಬಂಧವೂ ತನಗೆ. ಮೂರು ಇಟ್ಕೋಬೇಕು ನಾವು. ಯಾರೋ ಮಾಡಿದ್ದು, ಯಾರಿಂದಲೋ ಬಂದದ್ದು, ಯಾರ್ದೋ ಇಲ್ಲ. ಅವಿದ್ಯೆಯೂ ತನ್ನ ಬಗ್ಗೆನೆ, ನಾನು ಯಾರು ಗೊತ್ತಿದ್ದು. ಅವಿದ್ಯೆ ಕರ್ತೃವೂ ತಾನೆ, ಅವಿದ್ಯೆಗೆ ಸಂಬಂಧ ಪಟ್ಕೊಂಡವನು ತಾನೆ. ಹೀಗೆ ಅವಿದ್ಯೆಯಿಂದ ಪ್ರತ್ಯುಪಸ್ಥಾಪಿತ ಅಂದ್ರೆ ಪ್ರತಿ ಅಂದ್ರೆ ಮುಂದೆ, ಉಪ ಅಂದ್ರೆ ಸಮೀಪದಲ್ಲಿ, ಸ್ಥಾಪಿತ ಅಂದ್ರೆ ಇಟ್ಟ ಮುಂದೆ ಅಭಿಮುಖವಾಗಿ ಇಡಲ್ಪಟ್ಟ ಅಂತ ಅರ್ಥ. ನಿಮ್ಗೆ ಯಾಕಂದ್ರೆ ನೀವು ಹೀಗಿದ್ದು ಅದು ಹೀಗಿದ್ದು ಬಿಟ್ರೆ ನಿಮ್ಗೆ ಕಾಣಲ್ಲ. ನಿಮಗೆ ಹೀಗಿದೆ. ಪ್ರಪಂಚಕ್ಕೂ ನಿಮ್ಗೆ ಹೇಗೆ ದೇಹೇಂದ್ರಿಯ ಮನೋಬುದ್ಧಿಗೂ ಪ್ರಪಂಚಕ್ಕೂ ನಿಮಗೆ ಯಾವಾಗ್ಲೂ ನೋಡದೇ ಇರಬೇಡ ಅಂತ ಹೇಳಿ ಎದುರಿಗೆ ಮುಂದೆ ಕೂತ್ಕೊಂಡ್ರೆ. ಹೀಗೆ ಮಾಯಾ ನಿರ್ಮಿತವಾದ ಜೀವ, ಒಂದು ಮಾಯಾವಿ ತಯಾರು ಮಾಡಿದ ಜೀವ ಹೇಗೆ ಬರೀ ತೋರಿಕೆಯೋ ಹಾಗೆ ತಪ್ಪು ತಿಳುವಳಿಕೆಯಿಂದ ಮುಂದೊಡ್ಡಿದ್ದಾಗಿರುವಂತಹ ಈ ಜೀವತ್ವ ಅಥವಾ ಈ ತೋರಿಕೆ, ಇದು ಅವಿದ್ಯಾ ನಾಶವಾಗ್ಬಿಟ್ರೆ ಇನ್ನೇನು ಮಾಡ್ಬೇಕಾಗಿಲ್ಲ. ಪ್ರಪಂಚ ನಡೆಸಬೇಕಾಗಿಲ್ಲ, ಪ್ರಪಂಚ ಪ್ರವಿಲಯ ಮಾಡ್ಕೋಬೇಕಾಗಿಲ್ಲ, ಯಾವುದೇ ವೃತ್ತಿಯನ್ನು ಅಡಗಿಸ್ಕೊ ನಾಶ ಮಾಡ್ಬೇಕಾಗಿಲ್ಲ. ಇವರು ಯೋಗಶಾಸ್ತ್ರದವರು ವೃತ್ತಿನ ಅಡಗಿಸ್ಕೋಬೇಕು ಅಂತಾರೆ, ಪ್ರಪಂಚ ಪ್ರವಿಲಯವಾದ ಪ್ರಪಂಚವನ್ನು ಅಡಗಿಸ್ಬೇಕು ಅಂತಾರೆ. ಇನ್ನು ಕೆಲವರು ಮನೋವೃತ್ತಿ ನಾಶ ಲಯ ಮಾಡ್ಕೋಬೇಕು ಅಂತಾರೆ. ಎಲ್ಲರೂ ಕ್ರಿಯೆಯನ್ನು ಹೇಳ್ತಾರೆ. ವೇದಾಂತಗಳು ಒಬ್ಬರೇ ಜ್ಞಾನ ಹೇಳೋದು. ಏನು ಮಾಡ್ಬೇಕಾಗಿಲ್ಲ, ತಪ್ಪುಳಿಕೆ ಬಿಟ್ಕೊಂಡ್ಬಿಡಿ, ಟಕ್ಕನೆ ಎಲ್ಲ ಹೋಗ್ಬಿಡುತ್ತೆ. ಅವಿದ್ಯಾ ನಾಶ ಇತ್ಯುಕ್ತೆ ಅವಿದ್ಯಾ ಬಾಧೆ ಸತಿ ಅರ್ಥ. ಬಾಧಾ ಅವಿದ್ಯಾ ನಾಶ ಅಂದ್ರೆ ನಶ ಅದರ್ಶನೆ, ಇಲ್ಲ ಅಂತ ಆಗೋದು. ಕ್ರಿಯೆ ಅಲ್ಲ. ಕಾಗದವನ್ನು ಸುಡೋದು ಒಂದು ಕ್ರಿಯೆ, ಅವಿದ್ಯೆಯನ್ನು ಸುಡಬೇಕಾಗಿಲ್ಲ. ಅವಿದ್ಯೆ ಅನ್ನೋದು ಒಂದು ತೋರಿಕೆ, ತಪ್ಪು ತೋರಿಕೆ. ಸರಿಯಾದ ತಿಳುವಳಿಕೆಯಿಂದ ಅವಿದ್ಯೆಯು ಹೋಯ್ತು ಅಂತ ಆದ್ರೆ ಸ್ವಭಾವ ರೂಪ ಪಡ್ಕೊಂಡ. ಅಂದ್ರೆ ನಾವು ಸ್ವಭಾವ ರೂಪವನ್ನು ಪಡ್ಕೊಳ್ಳದೇ ಇರೋ ಕಾರಣ ಅವಿದ್ಯೆಯೇ ಕಾರಣ. ಬ್ಲೈಂಡ್ ಆಗಿ ತನ್ನ ದೇಹೇಂದ್ರಿಯ ಮನೋಬುದ್ಧಿ ಅನ್ಕೊಂಡ್ಬಿಟ್ಟಿದ್ದಾನೆ. ಇದಕ್ಕೆ ಅವಿದ್ಯೆ ಹೆಸರು. ತಾನಲ್ಲದ್ದಾದ ದೇಹೇಂದ್ರಿಯ ಮನೋಬುದ್ಧಿಯನ್ನು ತಾನು ಅನ್ಕೊಂಡು ತಾನಾಗಿರೋ ನಿಜವಾದ ಸ್ವರೂಪವನ್ನು ಮರೆಸ್ಕೊಂಡು ನಿಜವಾಗಿ ಇಲ್ಲದೇ ಇರೋ ಪ್ರಪಂಚವನ್ನು ಮುಂದೆ ಒಡ್ಡುಕೊಂಡು ಅದರಲ್ಲಿ ರಾಗದ್ವೇಷವನ್ನು ಹಿಡ್ಕೊಂಡು ಅದರಲ್ಲಿ ಕೆಲವೊಂದು ಪಡ್ಕೊಳ್ಳೋಕೆ ಪ್ರಯತ್ನ ಪಡುತ್ತಾ ಕೆಲವನ್ನ ತಪ್ಪಿಸ್ಕೋಕ್ಕೂ ಪ್ರಯತ್ನ ಪಡುತ್ತಾ ಎರಡೂ ಆಗದೇನೆ ದುಃಖ ಪಡ್ತಾ ಇದ್ದಾರೆ. ಇಷ್ಟವಾದದನ್ನು ಪಡ್ಕೊಳಕ್ ಹೋಗ್ತಾನೆ, ಇಷ್ಟವಾದದ್ದು ಪೂರ್ತಿ ಸಿಗೋದೇ ಇಲ್ಲ. ಅನಿಷ್ಟವಾದದನ್ನು ತಪ್ಪಿಸ್ಕೋಕ್ ಒದ್ದಾಡ್ತಾನೆ, ಅನಿಷ್ಟವಾದ ಪೂರ್ತಿ ಹೋಗೋದು ಇಲ್ಲ. ಎರಡು ರೀತಿಯಲ್ಲೂ ದುಃಖಕ್ಕೆ ಬರೋದು. ಏನೋ ಸಿಕ್ಕದಂಗ ಆದಾಗ, ಹೋದಂಗ ಆದಾಗ ಸಂತೋಷ ಆದಂಗಾಗತ್ತೆ, ಅದು ಕಲ್ಪನೆ. ಏನೋ ಪಡ್ಕೊಳ್ಳೋದು, 100 ಪಡ್ಕೊಳಕ್ ಹೋದ್ರೆ ಅದರಲ್ಲಿ 20-30 ಸಿಕ್ಕಂಗಾಗುತ್ತೆ, 70-80 ಸಿಗೋದೇ ಇಲ್ಲ. ಆದ್ರೂ ಸಿಕ್ಕದಂಗಾಗಿರುತ್ತೆ. ಕಳ್ಕೊಳ್ಳೋದ್ರು ಅಷ್ಟೇ. ಅನರ್ಥ ಕಳ್ಕೊಳ್ಳುವಾಗ ಅನಂತ ಅನರ್ಥ ಇದೆ. ಒಂದಷ್ಟು ಅನರ್ಥ ಹೋದಾಗ್ಲೂ ರಿಲೀಫ್ ಆಯ್ತಪ್ಪ, ಒಂದು ರೆಮಿಡಿ ಆಯ್ತು ಅಂತಾನೆ. ಅದೇನು ರೆಮಿಡಿ ಅಲ್ಲ ಅದು. ತಕ್ಷಣ ನಾನು ಇಲ್ಲಿದ್ದೀನಿ ಅಂತ ಓದಿಯೋ ಪಿಶಾಚಿ ಬಂದಿಯೋ ಗವಾಕ್ಷಿ ಅಂತ ಹೇಳಿ ಹಲ್ಲು ನೋವು ಹೋಯ್ತು ಅನ್ನೋಕೆ ತಲೆನೋವು ಬಂದ್ಬಿಡುತ್ತೆ, ತಲೆನೋವು ಹೋಯ್ತು ಅನ್ನೋಕೆ ಕಾಲು ನೋವು ಬರುತ್ತೆ. ಒಂದಲ್ಲ ಒಂದು ಬರ್ತಾನೇ ಇರುತ್ತೆ. ದರಿದ್ರ ಅದು, ಯಾವ ಇದು ಹೋಗೋದೇ ಇಲ್ಲ. ಹಾಗಾಗಿ ಅವಿದ್ಯಾ ನಾಶ ಬಾಧಿತವಾಯಿತು ಅಂತ ಆದ್ರೆ ಸ್ವರೂಪದಲ್ಲಿ ನಿಂತು ಬಿಡ್ತಾರೆ. ಸ್ವಭಾವದಲ್ಲಿ ಪಡ್ಕೊಳ್ತಾ ಇರೋದ್ರಿಂದ ಆ ಪರಮಾರ್ಥವಾಗಿ ಸ್ವಭಾವ ರೂಪವನ್ನು ಪಡ್ಕೊಂಡವನಾದ್ರಿಂದ ಇವನನ್ನು ಮತ್ತೆ ಯಾವಂತಾನೆ ಹುಟ್ಟಿಸ್ತಾನೆ. ಕೋನ್ಮೇನಂಜ ಆಕ್ಷೇಪ, ಇದು ಪ್ರಶ್ನೆ ಅಲ್ಲ. ಅಲ್ಲಿ ಬೃಹದಾರಣ್ಯಕದಲ್ಲೂ ಯಾಜ್ಞವಲ್ಕ್ಯರು ಆಕ್ಷೇಪ ಆಗಿ ಇಟ್ಟಿದ್ದೆ ಹೊತ್ತು ಅಲ್ಲಿ ಬ್ರಾಹ್ಮಣರು ಗೊತ್ತಾಗ್ಲಿಲ್ಲ. ಪ್ರಶ್ನೆ ಮಾಡ್ತಿದ್ದಾನೆ ಅನ್ಕೊಂಡ್ಬಿಟ್ಟು ಉತ್ತರ ಕೊಡೋಕೆ ಹೋಗಿ ತೋಚಿದ್ರೆ ಒದ್ದಾಡಿದ್ರು. ಆದ್ರೆ ಕೋನ್ಮೇನಂಜನಿಯೇ ಇವನನ್ನ ಈ ಜೀವನಾಗಿ ಇದಾನಲ್ಲ, ನಾನು ಕುಮಾರ, ನಾನು ತೇಜು, ನಾನು ಯಶು ಅಂತ ಅನ್ಕೊಂಡಿದ್ದಾನಲ್ಲ, ಇದು ಸುಮ್ಮನೆ ವಿವೇಕ ವಿಚಾರದಲ್ಲಿ ದೇಹೇಂದ್ರಿಯ ನಾನು ಅಂದ್ಕೊಂಡು ನಾನು ಅನ್ಕೊಂಡೆ. ನಿಜವಾಗಿ ತನ್ನ ಸ್ವರೂಪ ಗೊತ್ತಾಗುತ್ತಲೇ ಇವನನ್ನು ಹುಟ್ಟಿಸೋರು ಯಾರು ಇಲ್ಲ. ಇವನು ಹುಟ್ಟೋದು ಇಲ್ಲ, ಹುಟ್ಟೋಕ್ಕಾಗೋದಿಲ್ಲ. ಹುಟ್ಟಿಲ್ಲದ ಸ್ವಭಾವ ಒಂದು. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ನಹಿ ರಜ್ವಾಂ ಅವಿದ್ಯಾಧ್ಯಾರೋಪಿತಂ ಸರ್ಪಂ ಪುನಃ ವಿವೇಕತೋ ನಷ್ಟಂ ಜನಯೇತ್ ಕಶ್ಚಿತ್. ಇರೋದು ಹಗ್ಗ. ಆ ಹಗ್ಗದಲ್ಲಿ ತಪ್ಪುವಿಕೆಯಿಂದ ಹಾವು ಅಂತ ಆರೋಪ ಮಾಡ್ಕೊಂಡ. ಅಲ್ಲಿ ಆರೋಪ ಅನ್ನೋ ಪದವೇ ಏನ್ ಹೇಳ್ತಾ ಗೊತ್ತಾ? ಆ ಅನ್ನೋ ಎಂಟೈ ಸಮಸ್ತವಾಗಿ ರೋಪಿತನ ಬುದ್ಧಿಯಿಂದ ಇಟ್ಟಿದ್ದು, ವಸ್ತುತಃ ಇಲ್ಲ. ಅಲ್ಲೇ ನಿಮ್ಮ ಬುದ್ಧಿಯಿಂದ ಹಾವನ್ನು ಇಟ್ಟಿದ್ದೀರಿ ಹೊರತು ತಪ್ಪುವಿಕೆಯಿಂದ ಅಲ್ಲಿ ನಿಜವಾಗಿ ಯಾವಾಗಲೂ ಹಗ್ಗವೇ ಅದು. ಆರೋಪಿತಾನೆ ಇಂಪೋಸ್ ಮಾಡಿದ ಹುಟ್ಟಾಕಿದ್ದಾಗಿರುವ ಹಾವು ಅದು ವಿವೇಕದಿಂದ ನಾಶವಾಯಿತು, ಒಂದು ಬಾಧಿ ಆಯಿತು, ಇಲ್ಲ ಅಂತ ಗೊತ್ತಾಯ್ತು ಅಂತ ಅಂದ್ರೆ ಮತ್ತೆ ಯಾರಾದ್ರೂ ಹಾವನ್ನು ಅಲ್ಲಿ ಸೃಷ್ಟಿ ಮಾಡ್ತಾರನೋ, ನಾನ್ ತಡಿ ನೀನ್ ಹಗ್ಗ ತಿಳ್ಕೊಂಡ್ರೆ ಏನೋ, ನಾನು ನಿಜವಾಗಲ್ಲಿ ಹಾವು ಮಾಡ್ತೀನಿ ಅಂತ ಮಾಡೋ ಹೋಗ ನೋಡ. ಹಗ್ಗ ಅಂತ ಗೊತ್ತಾದ್ಮೇಲೆ ಅಲ್ಲಿ ಹಾವನ್ನು ಮಾಡೋಕ್ಕೆ ಇವನ್ ಬ್ರಹ್ಮನಿಗೂ ಆಗಲ್ಲ, ಬೇರೆಯವ್ರಿಗಿರ್ಲಿ. ವಸ್ತು ಸ್ಥಿತಿಯನ್ನು ಬದಲಾವಣೆ ಮಾಡೋಕ್ಕೆ ಯಾವ ದೃಷ್ಟಿಯನ್ನ ತಪ್ಪಲಿಕ್ಕೆ ಮಾಡ್ಕೊಂಡು ಭ್ರಾಂತರಾಗ್ಬೋದೇ ಹೊರತು ವಸ್ತುವನ್ನು ಬದಲಾಯಿಸಕ್ಕೆ ಯಾರಿಗೂ ಆಗಲ್ಲ.
ಮತ್ತೊಮ್ಮೆ ಅಂದ್ರೆ ಹಗ್ಗದಲ್ಲಿ ಬಾಧಿತವಾಗಿರುವ ಹಾವನ್ನ ಮತ್ತೊಮ್ಮೆ ಹಾವಾಗಿ ತೋರಿಸೋದಕ್ಕೆ ಯಾರಿಗೂ ಆಗಲ್ಲ ಅಲ್ವೇ? ಇದು ಅನುಭವ ವಾಕ್ಯ. ಹಾಗೆಯೇ ನೀವು ನಿಮ್ಮ ನಿಜ ಸ್ವರೂಪವನ್ನು ಗೊತ್ತು ಮಾಡಿಕೊಳ್ಳುತ್ತಲೇ ನಿಮ್ಮಲ್ಲಿ ನಮ್ಮಲ್ಲಿ ನಮಗೆ ಆರೋಪಿತವಾಗಿದ್ದಾಗಿರುವ ಈ ಸಂಸಾರಿತ್ವ, ಈ ಕರ್ತೃತ್ವ ಭೋಕ್ತೃತ್ವ, ಈ ಜನ್ಮ ಮರಣಾದಿ ಮತ್ವ ಏನಿದೆ, ಇದು ಬಾಧೆಯಾಗುತ್ತಲೇ ಸ್ವಭಾವದಲ್ಲಿ ಸ್ವರೂಪದಲ್ಲಿ ನಿಂತು ಬಿಡ್ತಾನೆ, ಪರಮಾರ್ಥ ಸ್ವರೂಪದಲ್ಲಿ ಸೆಟ್ಲ್ ಆಗ್ಬಿಡ್ತಾನೆ. ಆಗುತ್ತಲೇ ಮುಕ್ತನಾದ ಗೆದ್ದವ. ತಿಳ್ಕೊಳ್ಳೋದಷ್ಟೇ. ಅಜ್ಞಾನದಿಂದ ಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ಅಂತ ಭಗವಂತ ಹೇಳ ಗೀತೆಯಲ್ಲಿ. ಅಜ್ಞಾನದಿಂದ ಅವ್ರ ಜ್ಞಾನ ಮುಚ್ಚೋಗ್ಬಿಟ್ಟಿದೆ ಕಣ್ರೋ ಅರ್ಜುನ, ಇನ್ನೇನು ಆಗಿಲ್ಲ ಕಣೋ. ಸರಿಯಾದ ತಿಳುವಳಿಕೆ ಮಾಡ್ಕೊಂಡ್ಬಿಟ್ಟ ಅಂದ್ರೆ ಮುಕ್ತನಾಗ್ಬಿಡ್ತಾನೆ. ತಥಾ ನ ಕಶ್ಚಿತ್ ಏನಂ ಜನಯೇದಿತಿ ಕೋನು ಇತಿ ಆಕ್ಷೇಪಾರ್ಥತ್ವಾತ್ ಕಾರಣಂ ಪ್ರತಿಷಿಧ್ಯತೆ. ಹೇಗೆ ಹಗ್ಗದಲ್ಲಿ ಹಾವನ್ನ ವಿವೇಕದಿಂದ ನಾಶ ಮಾಡ್ಕೊಂಡ್ಮೇಲೆ ಯಾರು ಹುಟ್ಟಲ್ವೋ ಅದೇ ರೀತಿ ತಥಾ ದಾಷ್ಟಾಂತ ಇವನು ತಿಳ್ಕೊಳ್ಳುವ ಆತನು ಮುಮುಕ್ಷುವು ತನ್ನನ್ನ ಸರಿಯಾಗಿ ಶಾಸ್ತ್ರಾಚಾರ್ಯರ ವಾಕ್ಯವನ್ನು ಅನುಸರಣೆ ಮಾಡುತ್ತಾ ಅನುಭವದಲ್ಲಿ ನೆಲೆ ನಿಂತ ಪರಮಾರ್ಥ ಗೊತ್ತಾಯಿತು ಅಂತಾದ್ರೆ ಇವನನ್ನು ಯಾರು ತಾನೇ ಮತ್ತೆ ಹುಟ್ಟಿಸ್ತಾರೆ? ಕೊನ್ವೇನಂಜನೆಯೇ. ಇದು ಆಕ್ಷೇಪಾರ್ಥ. ಆಕ್ಷೇಪ ಅಂದ್ರೇನೋ ಹಿಂಗ್ ಮಾಡ್ತಾನೆ ಅಂತ ಆಕ್ಷೇಪ ಪ್ರಶ್ನೆ ಅಲ್ಲ, ಅದಕ್ಕೆ ಉತ್ತರ ಕೊಡ್ಬೇಕಾಗಿಲ್ಲ. ಇನ್ನೇ ಇದಕ್ಕೆ ಕಾರಣವೇ ಇಲ್ಲ, ಹುಟ್ಟೋದಕ್ಕೆ ರೀಸನ್ನೇ ಇಲ್ಲ, ಹೇತುವೇ ಇಲ್ಲ. ಕಲ್ಪನೆ ಬಿಟ್ರೆ, ತಪ್ಪಳಿಕೆ ಬಿಟ್ರೆ ಹುಟ್ಟೋದಕ್ಕೆ ಏನೇನೇನು ಕಾರಣ ಹೇಳಕ್ಕಾಗಲ್ಲ. ತಪ್ಪಳಿಕೆಯಿಂದ ಆಗತ್ತೆ ಅಂದ್ರೆ ಆಗಿದೆಯೇನೋ ತಪ್ಪಳಿಕೆ ಹೊರತು ತಪ್ಪಳಿಕೆಯಿಂದ ಆಗತ್ತೆ ಅಂತ ಅರ್ಥ ಅಲ್ಲ. ತಪ್ಪಳಿಕೆ ಅಷ್ಟೇ. ಇಂಥ ಒಂದು ಶಾಪ ಅನ್ಯಾಯ ಅಂದ್ರೆ ಅದು ಯಾಕೆ ಬಂತು ಆ ತಪ್ಪಳಿಕೆಯೋ ಗ್ರಹಚಾರವೇ? ಒಬ್ಬರಿಗೆಲ್ಲಮ್ಮ ಇದು 700 ಕೋಟಿ ಜನರಿಗೂ ಬಿಡದೇನೆ ಇದು ಬೆಂಬೆಳಿಗೆ ಅಟ್ಟಿಸ್ಕೊಂಡ್ ಬಂದಿದೆಯಲ್ಲ ಈ ತಪ್ಪಳಿಕೆ. ಇಂಥ ಒಂದು ನೈಸರ್ಗಿಕವಾದಂತಹ ಒಂದು ಅಧ್ಯಾಸ ನೋಡಿದು. ಏವಮಯ ಮನಾಜಿರನಂತೋ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸರ್ವಲೋಕ ಪ್ರತ್ಯಕ್ಷ ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ ಯಥಾ ಚಾಯಮರ್ಥ ಸರ್ವೇಷಾಂ ವೇದಾಂತಾನಾಂ ತಥಾ ವಯಮಸ್ಯಾಂ ಶಾರೀರಿಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ. ಎಷ್ಟು ರಸಬಾಳ ಹೇಳಂಗೆ ಬರ್ತಾರೆ ಶಂಕರಾಚಾರ್ಯರು. ಏನ್ ಭಾಷ್ಯ! ಈ ಗಂಗಾ ಪ್ರವಾಹ ಅದು. ಅವ್ರು ಏನು ಆ ಸರಸ್ವತಿ ಹೆಂಗ್ ಒಲ್ದಿದ್ಲು ಪುಣ್ಯಾತ್ಮನಿಗೆ, ಆ ನಾಲಿಗೆ ಮೇಲೆ ನಲಿತಾ ಇದ್ಲು ಸರಸ್ವತಿ. ಶಂಕರಾಚಾರ್ಯ ನಾಲಿಗೆ ಮೇಲೆ ಏನ್ ಪುಂಖಾನುಪುಂಖ ಬರಿತಾ ಇದೆ ಅಂದ್ರೆ ನಿಜವಾಗಿಯೂ ಭಗವಂತನ ವಿಭೂತಿಯ ಮಹಾತ್ಮ, ವಿಭೂತಿ ಪುರುಷರು. ಈ ಈ ಆತ್ಮನನ್ನ ಕಂಡುಕೊಂಡಂತಹ ಈ ಜೀವನನ್ನ ಮತ್ತೊಮ್ಮೆ ಯಾರು ಹುಟ್ಟಿಸಲಾರ, ಸೃಷ್ಟಿಸಲಾರ, ಯಾರು ಹುಟ್ಟಿಸೋಕ್ಕಾಗಲ್ಲ. ಏನು ಹುಟ್ಟೋ ಸ್ವಭಾವ ಇಲ್ಲ ಇವನಿಗೆ ಅಂತ. ಆಮೇಲೆ ಅವಿದ್ಯೋದ್ಭೂತಸ್ಯ ನಷ್ಟಸ್ಯ ಜನೈತೃ ಕಾರಣಂ ನ ಕಿಂಚಿದಸ್ತಿ ಇತ್ಯಭಿಪ್ರಾಯಃ. ಅವಿದ್ಯೆಯಿಂದ ಉದ್ಭೂತವಾಗಿತ್ತು ಯಾವುದೋ ಈ ದ್ವೈತವೆಂಬುದು, ಈ ತೋರಿಕೆ ಎಂಬುದು ಅವಿದ್ಯೆಯಿಂದ ಎದ್ಕೊಂಡದ್ದಾಗಿದ್ದು ಅದು ವಿದ್ಯೆಯಿಂದ ನಷ್ಟವಾಯಿತು, ಬಾಧಿತವಾಯಿತು. ಸರಿಯಾಗಿ ವಾಕ್ಯಾರ್ಥವನ್ನ ಮನಮುಟ್ಟಿ ವಿಚಾರ ಮಾಡಿ ತಿಳ್ಕೊಂಡ ಅಂತ ಆದ್ರೆ ಇಷ್ಟೇ ಮಾಡ್ಬೇಕಾಗಿರೋದು. ಏನಪ್ಪ ಅಂದ್ರೆ ತೀವ್ರತೆಯಿಂದ ಆ ವಾಕ್ಯಾರ್ಥವನ್ನ ಸರಿಯಾಗಿ ಆ ಸಾಮಾನಾಧಿಕರಣ್ಯವನ್ನು, ವಿಶೇಷತ್ವವನ್ನು, ಲಕ್ಷ ಭಾವವನ್ನು ಗೊತ್ತು ಮಾಡಿಕೊಂಡು ಅವಾಕ್ಯಾರ್ಥದಲ್ಲಿ ನಿಂತ್ಕೊಂಡ್ವಿ ಅಂತಾದ್ರೆ ಆ ನಿಂತ್ಕೊಂಡ ಸಮಯದಲ್ಲಿ ಏನಿಗೆ ಅವಿದ್ಯೆ ನಷ್ಟವಾಗ್ಬಿಡುತ್ತೆ. ಅವಿದ್ಯೆ ನಷ್ಟವಾಯ್ತು ಅಂದ್ರೆ ಇನ್ನು ಹುಟ್ಟಿಸೋದ ಕಾರಣ ಇನ್ನೊಂದಿಲ್ಲ. ಇದುವರೆಗೂ ಹುಟ್ಟಿಸೋ ಕಾರಣ ಯಾವುದಾಗಿತ್ತೋ ಅವಿದ್ಯೆ ಆಗಿತ್ತು. ಅವಿದ್ಯೆ ಹುಟ್ಟಿಸೋದಕ್ಕೆ ಕಾರಣ ಆಯ್ತು. ಆ ಹುಟ್ಟಿಸೋದಕ್ಕೆ ಕಾರಣವಾದಂತ ಅವಿದ್ಯೆಯನ್ನು ಕಳ್ಕೊಂಡ ಅಂತ ಆದ್ರೆ ನಕಿಂಚಿತ್ ಕಾರಣಮಸ್ತಿ, ಇನ್ನು ಹುಟ್ಟೋದಕ್ಕೆ ಕಾರಣ ಇಲ್ಲ. ಯಾರು ಹುಟ್ಟಲ್ಲ, ತಿಳ್ಕೊಂಡವನು ಮಾತ್ರ ಹುಟ್ಟಲ್ಲ ಅನ್ಕೋಬೇಡಿ. ತಿಳ್ಕೊಂಡವನು ಹುಟ್ಟಿಲ್ಲ ಇಲ್ಲ ಹುಟ್ಟೋಲ್ಲ ಅವನಿಗೆ ಆಯ್ತು ಅಂತ ಅನ್ನಲ್ಲ. ನಕಶ್ಚಿತ್ ಜಾಯತೆ ಜೀವ ಅನ್ನೋದೇ ಪರಮ ಸಿದ್ಧಾಂತ. ಯಾರು ಹುಟ್ಟುತ್ತಲಿಲ್ಲ, ಯಾರಿಗೂ ಹುಟ್ಟಿಲ್ಲ, ಹುಟ್ಟೆಂಬುದೇ ಇಲ್ಲ. ಆದ್ರೆ ಏನ್ ಮಾಡ್ತೀರಾ? ಈ ದೌರ್ಭಾಗ್ಯ, ಅಹೋ ಭಾಗ್ಯಹೀನತಾ ಲೋಕಸ್ಯ ಅಂತ ಬೆಳಗ್ಗೆ ಬಂತಲ್ಲ,
ಶಂಕರಾಚಾರ್ಯರು ಎಷ್ಟು ಬೇಜಾರು ಮಾಡ್ಕೊಂಡ್ರು. ಏನ್ ಹೇಳೋಣ ಜನರಿಗೆ, ಇಂಥ ದೌರ್ಭಾಗ್ಯ. ಸ್ವಭಾವದಿಂದ ಪರಮಾರ್ಥ ಸ್ವರೂಪದವರಾಗಿದ್ರು ಕೂಡ ವಿಚಾರ ಮಾಡಿದೀನಿ, ಬ್ಲೈಂಡ್ ಆಗಿ ದೇಹಾದಿಗಳು ನಾನು ಅನ್ಕೊಂಡು ಪ್ರಪಂಚದಲ್ಲಿ ಮುಳುಗಿ ಅಲ್ಲಿನ ತೋರಿಕೆಗೆ ಅಸ್ತಿತ್ವ ಕೊಟ್ಟು ತನ್ಮಯತೆ ತಂದ್ಕೊಂಡು ಅದರಲ್ಲಿಯೇ ಮುಳುಗಿ ಕಾಲ ಕಳೀತಾ ಇದ್ದಾನೆ. ಒಮ್ಮೆ ಈಗ ತಿರುಗಿ ನೋಡಿದ್ರೆ ತಾನೇ ಒಮ್ಮೆ ಡೈರೆಕ್ಷನ್ ನೋಡಿದ್ರೆ ಅಸ್ಯ ಮಹಿಮಾನಮಿತಿ ವೀತ ಶೋಕ ಗೊತ್ತಾಗುತ್ತದೆ. ಅಯ್ಯೋ ನನ್ನ ಸಿರಿ ಜಗದಾತ್ಮ ರೂಪ, ಅಖಂಡ ಜಗತ್ತಿಗೆ ನಾನು ಆತ್ಮನಾಗಿದ್ದೀನಿ, ಇಡೀ ಜಗತ್ತೇ ನನ್ನಿಂದ ಅಸ್ತಿತ್ವವನ್ನು ಪಡ್ಕೊಂಡಿದೆ, ಜಗತ್ತಿನ ತಿರುಳು ನಾನಾಗಿದ್ದೀನಿ ಗೊತ್ತಾದ್ರೆ ಆ ಮಹಾತ್ಮನ ಭಾಗ್ಯ ಏನಮ್ಮದು. ಅದು ಅನಂತಂ ಬತಮೇ ವಿತ್ತಂ ಯಸ್ಯ ಮೇ ನಾಸ್ತಿ ಕಿಂಚನ. ಜನಕ ಮಹಾರಾಜ ಹೇಳಿದ, ನನ್ನ ವಿತ್ತ ಎಷ್ಟು ಅಂದ್ರೆ ಜಗದಾತ್ಮ ರೂಪವಾದ ವಿತ್ತ. ಮಿಥಿಲಾಯಾಂ ಪ್ರದೀಪ್ತಾಯಾಂ ನಮೇ ದಹ್ಯತಿ ಕಿಂಚನ ಅಂದ. ಇಡೀ ಮಿಥಿಲಾಪಟ್ಟಣವೇ ಭಕ್ತಿ ಉರಿಲಿ, ನಮ್ಮನ್ನು ರೋಮವೂ ಕೂಡ ಒಂದು ಕೂದು ಕೂಡ ಸೋಂಕೋದಿಲ್ಲ ಅಂದ. ಎಂಥ ತತ್ವಜ್ಞಾನಿ ನೆನೆಸ್ಬಿಟ್ರು ಯಾಜ್ಞವಲ್ಕ್ಯರು ಜನಕ ಮಹಾರಾಜನನ್ನ. ಇಂಥ ತತ್ವಜ್ಞಾನ ಕೊಟ್ಟು ಕೃತಾರ್ಥನ ಮಾಡ್ಬೇಕು. ಹಂಗೆ ಯಾಜ್ಞವಲ್ಕ್ಯರು ನಾವು ಕೇಳ್ಕೋಬೇಕು. ಜನಕ ಮಹಾರಾಜರಿಗೆ ಯಾವ ತತ್ವಜ್ಞಾನ ಕೊಟ್ಟು ಕೃತಾರ್ಥರಾಗಿ ಮಾಡಿದ್ರೋ ಮಹರ್ಷಿಗಳೇ ನಮಗೂ ಅದನ್ನು ಅನುಗ್ರಹ ಮಾಡಿ ನಾವು ಕೃತಾರ್ಥರಾಗಬೇಕು ಅಂತ ಹೇಳಿ ಅವ್ರನ್ನ ಮಂಗಳಾಶಿ ಬೇಡ್ಕೊಂಡ್ರೆ ಆತ್ಮರಾಗಿ ಕೂತ್ಕೊಂಡಿದ್ದಾರೆ ಜನಕ ಯಾಜ್ಞವಲ್ಕ್ಯರು. ಇವತ್ತಿವೆ ಆತ್ಮರಾಜಿ ಕೂತ್ಕೊಂಡಂಥ ಯಾಜ್ಞವಲ್ಕ್ಯರು ನಮ್ಮ ಹೃದಯದಿಂದಲೇ ತತ್ವಜ್ಞಾನ ಉಪದೇಶ ಮಾಡಿ ಕೃತಾರ್ಥರ ಮಾಡ್ತಾರೆ. ಅವಿದ್ಯೆಯಿಂದ ಎದ್ಗೊಂಡಂತಹ ಈ ದ್ವೈತವು ವಿದ್ಯೆಯಿಂದ ನಾಶವಾದ ಕೂಡಲೇನೆಯೇ ಮತ್ತೆ ಅವಿದ್ಯೆಯನ್ನು ಹುಟ್ಟಿಸುವಂತ ಕಾರಣ ಇರೋದಿಲ್ಲ ಅಂತ ಅರ್ಥ. ಇದನ್ನೇ ನಾಯಂ ಕುತಶ್ಚಿನ್ನ ಬಭೂವ ಕಶ್ಚಿತ್ ಆರಂಭ ಏನಪ್ಪ? ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿನ್ನಾಯಂ ಕುತಶ್ಚಿನ್ನ ಬಭೂವ ಕಶ್ಚಿತ್ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ಹನ್ಯತೆ ಹನ್ಯಮಾನೇ ಶರೀರೇ. ಒಂದೇ ತರ ಹೇಳಿದ ಗೀತೆ ಶ್ಲೋಕ ಇದೆ ಶಿವ, ಆದ್ರೆ ಸ್ವಲ್ಪ ನಾಯಂಕುತ ಸ್ವಲ್ಪ ಮಾಡಿದೆ ಭಗವಂತ ಬೇಕು ಅಂತ ಗೀತೆಯಲ್ಲಿ ಅದನ್ನ ಇನ್ನು ಸರಳ ಮಾಡಿದನ್ನ. ಕದಾಚಿದ ರಜಾಯತೆ ಮ್ರಿಯತೇವ ವಿಪಶ್ಚಿತ್ ಅಲ್ಲದು ಕದಾಚಿದ ನಾಯಂಕುತಶ್ಚಿತ್ ನಬಭೂವ ಕಶ್ಚಿತ್ ಅಂತ. ಯಾವನು ಹುಟ್ಟಿಲ್ಲ, ಯಾರು ಹುಟ್ಟಿಲ್ಲ, ಹೇಗೂ ಹುಟ್ಟಲ್ಲ, ಹುಟ್ಟೆಂಬುದೇ ಇಲ್ಲ. ಹಿಂಗೆ ಹೇಳ್ತಿದ್ದೆ ನೋಡ್ರಪ್ಪ, ಯಾರು ಹುಟ್ಟಿಲ್ಲ ಕಣ್ರು, ಹೇಗೂ ಹುಟ್ಟಲ್ಲ ಕಣೋ, ಹುಟ್ಟೆಂಬುದು ಹೊಂದಲ್ಲ ಕಣೋ, ಹುಟ್ಟೆಂಬುದೇ ಇಲ್ಲ ಅಂತ ಹೇಳಿ ಕುತಶ್ಚಿತ್ ಬಹು ಕಶ್ಚಿತ್. ಕುತಶ್ಚಿತ್ ಇರೋದು ನಿಮಿತ್ತ ಅಂತ ಆಗ್ತಾ ಇದೆ, ಕಶ್ಚಿತ್ ಇರೋದು ಕರ್ತಿಲ್ಲ ಇದೆ. ಯಾವುದಂದ್ರೂ ಯಾರು ಎಲ್ಲೂ ಹೇಗೂ ಹುಟ್ಟುವುದಿಲ್ಲ. ಇಷ್ಟು ಸ್ಪಷ್ಟವಾಗಿರುವ ಸತ್ಯವಾಗಿರುವಂತಹ ವಿಚಾರ ನಮ್ಗೆ ಅರ್ಥವಾಗ್ತಿಲ್ಲ ಅಂದ್ರೆ ಎಷ್ಟು ನಮ್ಗೆ ಬೇಜಾರಾಗಬೇಡ. ಯಾವ್ದೋ ವಿಚಾರ ಅಲ್ಲ, ನಮ್ಮ ವಿಚಾರ, ನಮ್ಮ ಅನುಭವ ವಿಚಾರ ನಮ್ಗೆ ಅರ್ಥವಾಗಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಈ ಅವಿದ್ಯೆನ ಏನ್ ಮಾಡೋಣ? ಏನಾದ್ರೂ ಹೊರಗಡೆ ಸಿಕ್ಬಿಟ್ಟಿದ್ರೆ ಹ್ಯಾಬರ್ ತಗೊಂಡು ಹೊಡೆದ್ಬಿಡ್ತಿದ್ದೆ, ನಾನು ಚಚ್ಚಿ ಬಿಡ್ತಿದ್ದೆ. ಅದು ಒಳಗೆ ಕೂತ್ಕೊಂಡಿರೋದ್ರಿಂದ ಹೊಡೆಯೋಕ್ಕಾಗಲ್ಲ. ನ್ಯಾಯ ಏನೋ ಹೊರಗಡೆ ಸಿಗ್ಬೇಕಾಗಿತ್ತು, 10 ಪೌಂಡ್ ಸುಟ್ಕೆ ತಗೊಂಡ್ಬಂದ್ಬಿಟ್ಟು ಅದನ್ನ ಅಡಿಗಳಲ್ಲಿ ಕಬ್ಬಣದ ಇದನ್ನ ಇಟ್ಟು ಅದನ್ನ ಇಟ್ಟು ಚಚ್ಚಿಸ್ಬಿಡ್ತಿದ್ದೆ. ಇದನ್ನ ಚಟ್ನಿ ಆಗ್ಬೇಕು ಹಂಗೆ ಹೊಡಿರೋಂಡ್ಬಿಡ್ತಿದ್ದೆ. ಪುಣ್ಯಾತ್ಮ ಗೆದ್ಕೊಂಡ್ಬಿಟ್ಟ, ಒಳಗೆ ಹೋಗಿ ಕೂತ್ಕೊಂಡ್ಬಿಟ್ಟು ನಾ ಸಿಗಲ್ಲ, ಹೆಂಗೆ ಮಾಡ್ತೀಯ ನನ್ನ ಆಟ ಆಡಿಸ್ತೀನಿ ಅಂತೇಳಿ ಕುಣಿಸ್ತಾ ಇದ್ದಾನೆ. ಅದೇ ಶಂಕರಾಚಾರ್ಯ ಅಲ್ಲಿಂದ ಹೊಡಿತಾರೆ, ಒಳಗಿದ್ದು ಒಳಗಿನ ಹೊಡಿತಾರೆ. ಸ ಏಷ ನೇತಿ ನೇತೀತಿ ವ್ಯಾಖ್ಯಾತಂ ನಿನ್ಹುತೆ ಯತಃ ಸರ್ವಮಗ್ರಾಹ್ಯ ಭಾವೇನ ಹೇತುನಾಜಂ ಪ್ರಕಾಶತೆ. ಸ ಏಷ ನೇತಿ ನೇತೀತಿ ವ್ಯಾಖ್ಯಾತಂ ನಿನ್ಹುತೆ ಯತಃ ಸರ್ವಮಗ್ರಾಹ್ಯ ಭಾವೇನ ಹೇತುನಾಚಂ ಪ್ರಕಾಶತೆ. ಸಹ ಏಷಃ ನ ಇತಿ ನ ಇತಿ ಇತಿ ವ್ಯಾಖ್ಯಾತಂ ನಿನ್ಹುತೆ ಯತಃ ಸರ್ವಂ ಅಗ್ರಾಹ್ಯ ಭಾವೇನ ಹೇತುನಾ ಅಜಂ ಪ್ರಕಾಶತೆ. ಸ ಏಷಃ ಕ ಏಷಃ ಏಷ ಇಹ ಪ್ರವಿಷ್ಟಃ ಸ ಏಷಃ. ಯಾವಾತನೇ ಇಲ್ಲಿ ನಮ್ಮ ಹೃದಯ ಹೊಕ್ಕಿದಾನೋ ಆ ಹೊಕ್ಕಿರುವಂತಹ ಈ ಆತ್ಮನು ಎಂಥವನು ಅಂತ ಕೇಳಿದ್ರೆ ನೇತಿ ನೇತಿ ಇತಿನ ಇತಿನ ಇತಿ ಇತಿ ಏನೇ ಏನೇ ರೂಪೇಣ ವಿಶೇಷ್ಯತೆ ತತ್ಸರ್ವ ನಾ ಇತಿ ನಿಷಿದ್ಯತೆ. ಹೀಗೆ ನಾನು ಕರ್ತೃವ ಅಲ್ಲ, ಭಕ್ತೃವ ಅಲ್ಲ, ಹುಟ್ಟಿದಿನ ಅಲ್ಲ, ಬೆಳೆದಿದಿನ ಅಲ್ಲ, ಗಂಡ ಅಲ್ಲ, ಹೆಣ್ಣ ಅಲ್ಲ, ಮೂರ್ತವ ಅಲ್ಲ, ಅಮೂರ್ತವ ಅಲ್ಲ, ಏನೇನಾದ್ರೂ ವಿಶೇಷ ಕಲ್ಪಿಸ್ಕೊಳ್ಳೋದೇನೋ ಎಲ್ಲದೂ ಇತಿ ಅಟ್ಟಿಸ್ಕೊಂಡ್ ಬರುತ್ತೆ. ಏನು
ಎಲ್ಲಕ್ಕೂ ಸಾಕ್ಷಿಯಾಗಿದೆಯಾ, ಯಾವ ರೀತಿಯಿಂದ ನಿನ್ನನ್ನ ಇಂಡಿಕೇಟ್ ಮಾಡಕ್ಕಾಗಲ್ಲ, ವೆರಿಫೈ ಮಾಡಕ್ಕಾಗಲ್ಲ. ಏನು ಅದಕ್ಕೆ ಸಾಕ್ಷಿಯಾಗಿ ಇರುವ ಸ್ವಭಾವ ಅಂತ ಹೇಳಿ ಸಹ ಏಷಃ ಈ ಆತ್ಮನು ಇತಿನ ಹೀಗಲ್ಲ, ಈ ರೀತಿ ಅಲ್ಲ, ಈ ರೀತಿ ಅಲ್ಲ ಎಂಬುದಾಗಿ ತಾನೇ ವ್ಯಾಖ್ಯಾನ ಮಾಡಿದ್ದನ್ನ. ಎಲ್ಲೇ ಇಲ್ಲಿ ಮೂರ್ತ ಬ್ರಾಹ್ಮಣದಲ್ಲಿ ದ್ವೇವಾವ ಬ್ರಹ್ಮಣೋ ರೂಪೇ ನೋಡ್ರಪ್ಪ, ಕೇಳ್ರಪ್ಪ, ಬ್ರಹ್ಮದ 2 ರೂಪ ಉಂಟು. ಒಂದು ಮೂರ್ತ, ಇನ್ನೊಂದು ಅಮೂರ್ತ. ಪೃಥ್ವಿ ತೇಜಸ್ಸು ಮೂರ್ತ, ವಾಯು ಆಕಾಶ ಅಮೂರ್ತ. ಮೂರ್ತ ಸಾರ ಸೂರ್ಯಮಂಡಲ, ಅಮೂರ್ತ ಸಾರ ಮಂಡಲಾಂತರ್ಗತ ಲಿಂಗ ಪುರುಷ. ಇಲ್ಲಿ ಅಧ್ಯಾತ್ಮ ಆಗಿ ಚಕ್ಷುಸ್ಸು ಅದು ಮೂರ್ತ, ಚಕ್ಷುಸ್ಸು ಮೂರ್ತ ಸಾರ, ಒಳಗಿರೋ ಆತ್ಮ ಲಿಂಗಾತ್ಮ ಅಮೂರ್ತ ಸಾರ ಅಂತ ಹೇಳಿ ಪಂಚಭೂತ ದೇಹಗಳನ್ನ ಮೂರ್ತ ಅಂತ ಹೇಳಿ ಕಣ್ಣು ಮೂರ್ತ ಸಾರ ಮಾಡ್ತವೆ. ಆ ಚಕ್ಷುರಾದಿ ಕರ್ಣಗಳನ್ನು ಅಮೂರ್ತ ಶಕ್ತಿ ಅಮೂರ್ತ ಮಾಡಿ ಆ ಲಿಂಗಾತ್ಮನ ಅಮೂರ್ತ ಮಾಡಿ ಇಷ್ಟೇ ಪ್ರಪಂಚ ಅಂತ ಹೇಳಿ ಇಷ್ಟನ್ನು ನೇತಿ ನೇತಿ ಅಳಬಡ್ತು. ತಾನು ವ್ಯಾಖ್ಯಾನ ಮಾಡಿ ವಿಸ್ತಾರವಾಗಿ ಮೂರ್ತ ಪ್ರಪಂಚವನ್ನು ವಿಸ್ತಾರ ವ್ಯಾಖ್ಯಾನ ಮಾಡಿ ಕಿತ್ತಾಕೊಡ್ತಾರೆ. ಇದು ಯಾವುದು ಆತ್ಮನಿಗೆ ಸಂಬಂಧಪಟ್ಟದ್ದಲ್ಲ ಅಂತ ಹೇಳಿ ಮತ್ತೆ ಆತ್ಮನನ್ನ ಅವನು ಅಗ್ರಾಹ್ಯ. ಅವನು ಆತ್ಮನ ಮಾತ್ರ ನ ಕೇಚಿತ್ ಕರ್ಣೆ ಗ್ರಹೀತು ಶಕ್ಯ ಅಗ್ರಾಹ್ಯ. ಅವನನ್ನ ಕರ್ಣದಿಂದಲಾಗಲಿ ಯಾವ ಇಂದ್ರಿಯದಿಂದಲಾಗಲಿ ಕರ್ಮೇಂದ್ರಿಯಲಾಗಲಿ ಹಿಡಿಯೋಕ್ ಬರೋದಿಲ್ಲ ಅನ್ನುವಂಥ ಭಾವ ಪದಾರ್ಥ. ಆ ಹೇತುನ ಆ ಕಾರಣದಿಂದಲೇ ಏನ್ ಹೇಳ್ತಿದೆ, ಅಜಂ ಪ್ರಕಾಶತೆ, ಈತ ಅಜನು, ಹುಟ್ಟಿಲ್ಲದವನು ಅಂತ. ಇಡೀ ಮಾಂಡೂಕ್ಯದಲ್ಲಿ ಅಜಾದ್ವಯವಾದ ಪರಮಾರ್ಥವನ್ನು ತೋರಿಸೋದೆ ಪಲ್ಲವಿ. ಅಜಾದ್ವಯ ಹುಟ್ಟಿಲ್ಲದ್ದಾದ ಅದ್ವಯವಾದ ಪರಮಾರ್ಥ ಸ್ವರೂಪವೇ ನಮ್ಮಗಳ ಆತ್ಮಸ್ವರೂಪ. ನಾವು ಅಂಥವರೇ ಆಗಿದ್ದೀವಿ. ನಾವು ಸುಮ್ಮನೆ ಬ್ಲೈಂಡ್ ಆಗಿ ನಾನು ಅನುಪಮ, ನಾನು ಸುರೇಖಾ, ನಾನು ಸುಲಕ್ಷ್ಮಿ, ನಾನು ನಾಗರಾಜ, ನಾನು ಸುರೇಶ ಅಂತ ಹೇಳಿ ಏನೋ ಬ್ಲೈಂಡ್ ಆಗಿ ಅನ್ಕೊಳ್ತಾ ಇದೀವಿ. ಹೊತ್ತು ರಿಯಲಿ ವಿಚಾರ ಮಾಡಿದ್ರೆ ನಮ್ಮ ಅನುಭವದಲ್ಲಿ ನಾನು ಏನು ಮಾಡಿದ್ರು ಇಂಥವ್ರು ಒಪ್ಪಳದೇ ಇಲ್ಲ, ನಮ್ಮ ಅನುಭವ ಒಪ್ಪಳಲ್ಲ. ಹಾಗಾಗಿ ಸರ್ವಂ ನಿನ್ಹುತೆ, ಸರ್ವಂ ಎಲ್ಲವನ್ನು ನಿನ್ಹುತೆ ಇರುತ್ತೆ. ಅಪವದತಿ ಚರ್ಸ ಯಜ್ಜದ್ ಕಲ್ಪ್ಯತೆ ನಿನ್ಹುತೆ. ಹುಂ ಅಪನೇನೆ ಧಾತು, ಅಪನೇನ ನಾಮ ನೆಗೇಷನ್, ತೆಗೆದುಹಾಕೋದು. ಏನೇನೇನು ನೀವು ಇಂಪೋಸ್ ಮಾಡ್ಕೊಂಡಿದ್ರು ನಿಮ್ಮ ಮೇಲೆ ಅದೆಲ್ಲ ಅವನ ಅಗ್ರಾಹ್ಯನು, ಅವನು ತೋರಿ ಬರದವನು ಅಂತ ಹೇಳ್ತಾ ಸರ್ವಂ ನಿನ್ಹುತೆ, ಎಲ್ಲವನ್ನು ತೆಗೆದುಹಾಕ್ತಾ ಇದೆ. ಅದು ಪರಮಾರ್ಥತ್ವ, ಅದು ಅಗ್ರಾಹ್ಯವಾಗಿದೆ. ಆದ್ದರಿಂದ ಯಾವ ಪ್ರಮಾಣಕ್ಕೂ ಗೋಚರವಾಗಿಲ್ಲವಾದ್ದರಿಂದ ತೇನ ಹೇತುನ ಆ ಕಾರಣದಿಂದ ಅಜಂ ಬ್ರಹ್ಮ ಪ್ರಕಾಶತೆ, ಅಜವಾದ ಬ್ರಹ್ಮ ತಾನೇ ತೋರ್ಕೊಳತ್ತೆ. ಅದನ್ನ ಮತ್ತೆ ಇದು ಮಾಡೋ ಋಷಿಗಳು ತೋರಿಸಲ್ಲ. ನೀವೆಲ್ಲದನ್ನ ಬಿಟ್ಕೊಂಡ್ರ ನೀವು ತೋರ್ಕೊಂಡ್ಬಿಟ್ರೆ ಅದು ಪಾಚಿಯನ್ನೆಲ್ಲ ಪಕ್ಕಕ್ಕೆ ಮಾಡಿದ್ರೆ ತಿಳಿಯಾದ ನೀರು ತಾನೇ ತೋರ್ಕೊಳತ್ತೆ. ಒಳಗೆ ಅಡಿ ತಿಳಿಯಾದ ನೀರಿದೆ, ಅದ್ ಮೇಲೆ ಪಾಚಿ ಕಟ್ಟು ಇದಾಗಿದೆ, ಮೆಲ್ಲಕ್ಕೆ ಪಕ್ಕಕ್ಕೆ ಮಾಡಿದ್ರೆ ತಿಳಿಯಾದ ನೀರು ತೋಳಾಗೇನೆ. ಎಲ್ಲ ಆರೋಪ ಮಾಡಿಕೊಂಡ ಸಮಸ್ತ ಉಪಾಧಿಗಳನ್ನು ಬಿಟ್ಕೊಂಡು ಅಂದ್ರೆ ಕೇವಲವಾದ ಅದ್ವಯವಾದಂತಹ ಪರಬ್ರಹ್ಮ ಸ್ವರೂಪ ತಾನೇ ಯದ್ವಂಶವಾಗುತ್ತೆ ಅಂತ. ಅಮ್ಮ ಕೇಳಿಸ್ತಾ ಇದ್ಯಾ? ಈಗ ಕೇಳಿಸ್ತಾ ಇದೆ, ಹೇಳಿ. ಅದೇ ಎಲ್ಲಾ ಸುಳ್ಳು ನಿತ್ಯ ಅಂದ್ರೆ ಅರ್ಥ ಆಗುತ್ತೆ ಸ್ವಲ್ಪ. ಎಲ್ಲಾ ಸುಳ್ಳು ಅಂದ್ರೆ ಇಷ್ಟೊಂದ್ ದಿನ ಓದಿದ್ದೆಲ್ಲಾನು ಸುಳ್ಳಾಗುತ್ತೆ ಅಲ್ವಾ? ರೀಬರ್ತ್ ಅಂತ ಸುಳ್ಳು, ಅಂದ್ರೆ ಕರ್ಮ ಎಲ್ಲ ಅಕ್ಯುಮುಲೇಟ್ ಆಗುತ್ತೆ, ಅದ್ ನೆಕ್ಸ್ಟ್ ಜನ್ಮಕ್ ಮತ್ತೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದೆಲ್ಲ ಅಷ್ಟೊಂದು ಓದಿ ಕಷ್ಟಪಟ್ಟು ಅರ್ಥ ಮಾಡ್ಕೊಂಡಿದ್ದು ಅದೆಲ್ಲಾನು ಸುಳ್ಳು ಆದ್ರೆ ಅಮ್ಮ ಸುಳ್ಳು ಇರ್ಬೇಕಲ್ವಾ ಅದ್ರಲ್ಲಿ? ಅಲ್ಲ ಕೇಳಿ, ನಿಜಕ್ಕೂ ಸುಳ್ಳಿಗೂ ಡೆಫಿನೇಷನ್ ಬೇರೆ ಇದೆ. ಬರೀ ಕಾಣೋದಲ್ಲ ನಿಜಕ್ಕೆ ಡೆಫಿನೇಷನ್. ನಿಜವಾದರೆ ಯಾವತ್ತಿಗೂ ಬದಲಾವಣೆ ಆಗದೆ ಏಕರೂಪವಾಗಿ ತೋರಬೇಕು. ಯಾವುದು ಬದಲಾವಣೆ ಆಗುತ್ತೋ ಅದು ಸುಳ್ಳು ಅಂತ ಡೆಫಿನೇಷನ್ ಹಾಗಿಟ್ಕೊಂಡಿದ್ದಾರೆ. ಎಲ್ಲವೂ ಚೇಂಜ್ ಆಗೋದ್ರಿಂದ ಚೇಂಜ್ ಆಗೋದು ಯಾವುದು ಸತ್ಯ ಅಲ್ಲ. ಆ ರೀತಿ ಸುಳ್ಳು ತೋರಿಕೆ ರೂಪದಿಂದ ವ್ಯವಹಾರದಲ್ಲಿ ತೋರಿಕೆ ಸತ್ಯತ್ವ ಬುದ್ಧಿ ಯಾರಿಗಿದೆಯೋ ಅವರಿಗೆ ಕರ್ಮವೂ ಉಂಟು, ಪುಣ್ಯ ಪಾಪ ಉಂಟು, ರೀಬರ್ತ್ ಉಂಟು, ಎಲ್ಲವೂ ಉಂಟು. ಆದ್ರೆ ಪರಮಾರ್ಥವಾಗಿ ಬದಲಾವಣೆ ಇಲ್ಲದೆ ಇರುವಂತಹ ಇನ್ನೊಂದು ಸ್ವರೂಪ ಉಂಟಲ್ಲ, ಯಾವ ಕಾಲ ದೇಶ ಅವಸ್ಥೆಯಲ್ಲಿ ಚೇಂಜ್ ಆಗದೆ ಇರುವ ನಮ್ಮ ನಿಜ ರೂಪ ಉಂಟಲ್ಲ, ಅದು ಬದಲಾವಣೆ ಆಗದೆ ಇರೋದು. ಅದನ್ನ ಆ ಸ್ವರೂಪದಲ್ಲಿ ನಿಂತ್ಕೊಂಡು ನೋಡಿದ್ರೆ ಕರ್ಮವೂ ಇಲ್ಲ, ಪ್ರಪಂಚವೂ ಇಲ್ಲ, ರೀಬರ್ತೂ ಇಲ್ಲ, ಯಾವ ಇದೂ ಇಲ್ಲ. ಅನುಭವ ಎರಡು ಬೇರೆ ಬೇರೆ. ನೀವು ದೇಹನ್ಯ ಮನೋಬುದ್ಧಿಗೆ ಬಂದು ಇದನ್ನ ನಾನು ಅನ್ಕೊಂಡಾಗ ನಿಮ್ಗೆಲ್ಲವೂ ಉಂಟು.
ನಿಮಗೆ ಕರ್ಮ ಉಂಟು, ಪುಣ್ಯ ಪಾಪ ಉಂಟು, ಜನ್ಮಾಂತ ಲೋಕಾಂತ ಉಂಟು, ಪ್ರಪಂಚ ಉಂಟು, ಕರ್ತವ್ಯ ಉಂಟು. ಅದು ನಿಮ್ಮನ್ನು ನೀವು ಈ ದೇಹನ್ಯ ಮನೋಬುದ್ಧಿಗೆ ಬಿಡಿಸ್ಕೊಂಡು ಶುದ್ಧ ಚಿನ್ಮಾತ್ರ ಸ್ವರೂಪನಾದ ಅದ್ವಿತೀಯವಾದ ಪರಬ್ರಹ್ಮವೇ ಗುರುತಿಸ್ಕೊಂಡ್ರೆ, ಆ ಗುರುತಿಸ್ಕೊಂಡ ಸಮಯದಲ್ಲಿ ಇದೆಲ್ಲ ಬಾಧಿತವಾಗ್ಬಿಡುತ್ತೆ. ಹೇಗೆ ಕನಸಿನಿಂದ ಎಚ್ಚೆತ್ತ ಕೂಡಲೇ ಕನಸು ಬಾಧಿತವಾಗುತ್ತೋ, ತತ್ವಜ್ಞಾನವಾಗುತ್ತಲೇ ಇದೆಲ್ಲವೂ ತೋರಿಕೆ ಇದಾಗ್ಬಿಡುತ್ತೆ. ಬರೀ ಇಲ್ಯೂಷನ್ ತೋರಿಕೆ ಗೊತ್ತಾಗುತ್ತೆ. ಆ ದೃಷ್ಟಿಯ ನಾಲೆಡ್ಜ್ ಬರುತ್ತೆ ಗುರುಗಳೇ, ಆ ನಾಲೆಡ್ಜ್ ಬರ್ಬೋದು ಅವ್ರಿಗೆ ಇದೆಲ್ಲ ತೋರಿಕೆ ಅಂತ. ಆದ್ರೆ ಅವ್ರು ಇನ್ನ ಈ ಜಗತ್ನಲ್ಲಿ ಇರ್ಬೇಕು, ಆ ಟ್ರಾನ್ಸಾಕ್ಷನಲ್ ವರ್ಲ್ಡ್ ಅಲ್ಲಿ ಇದಾಗ್ಬೇಕು, ಪಾರ್ಟಿಸಿಪೇಟ್ ಆಗ್ಬೇಕು. ಜಗತ್ತಲ್ಲಿ ಇರುವವರಿಗೆ, ಅವಿದ್ಯೆ ಇಟ್ಕೊಂಡಿರುವವರಿಗೆ ಎಲ್ಲಾ ವ್ಯವಹಾರವೂ ಉಂಟು. ಅಲ್ಲ, ಅವಿದ್ಯೆ ಇಲ್ದೇ ಇದ್ರೂ ಇರ್ಬೇಕಲ್ವಾ ಗುರುಗಳೇ? ಅವಿದ್ಯೆ ಹೋಯ್ತು ಅನ್ಕೊಳ್ಳಿ, ಅವನ ಅನುಭವ ತಗೋಬೇಕು. ನೀವು ನಮ್ಮ ಕಡೆ ನೋಡ್ಬಾರ್ದು ಅವನನ್ನ. ನಾನ್ ನಿಮಗೆ ತುಂಬಾ ತಲೆನೋವ್ತಾ ಇದೆಯಮ್ಮ, ಯಾಕೆ ಕೂತ್ಕೊಂಡಿದ್ರ, ಔಷಧಿ ತಗೊಳ್ಳಿ ಅಂದ್ರೆ ಇಲ್ಲ ಗುರುಗಳೇ ನಂಗೆ ತಲೆನೋವು ಇಲ್ಲ, ಏನು ಇಲ್ಲ, ನೀವ್ ಅಂತೀರಾ. ಇಲ್ಲಮ್ಮ ನಿಮ್ ತಲೆನೋವ್ತಾ ಇದೆ ನಾನಂದ್ರೆ ನನ್ನ ಆರೋಪ ನಿಮ್ಗೆ. ಹಾಗೆ ತತ್ವಜ್ಞಾನಿ ಅನುಭವ ನೀವು ನೋಡ್ಬೇಕು. ತತ್ವಜ್ಞಾನಿಯ ದೃಷ್ಟಿಯಲ್ಲಿ ಇದೆಲ್ಲವೂ ಅವಿದ್ಯಾ ನಿಶಾ ಮಾತ್ರ, ಅವನಿಗೆ ಆ ಅನುಭವ ಆಗಿರುತ್ತೆ. ಆ ಅನುಭವದಿಂದ ನೀವು ನೋಡಕ್ ಬಂದ್ರೆ ನಿಮಗೆ ಯಾವಾಗ ಒಪ್ಕೊಳ್ತೀರಾ ಅವನು ಇದಾನೆ ನಮ್ಮ ಆರೋಪವೇ ಹೊರತು ತತ್ವಜ್ಞಾನಿಗೆ ಪ್ರಾರಬ್ಧ ಇದೆ ಅನ್ನೋದು ನಮ್ಮ ಪ್ರಾರಬ್ಧ. ಅದು ತತ್ವಜ್ಞಾನಿಗೆ ಪ್ರಾರಬ್ಧ ಇರಲ್ಲ. ತತ್ವಜ್ಞಾನಿ ಅಂದ್ರೆ ಸಾಕ್ಷಾತ್ ಪರಮಾತ್ಮನೇ. ಅವನು ಓಡಾಡುವ ಪರಮಾತ್ಮ, ಅವನು ನಿತ್ಯ ಶುದ್ಧ ನಿರ್ಗುಣ ಬ್ರಹ್ಮ, ಅಚಲವಾದ ಕೂಟಸ್ಥವಾದ ಬ್ರಹ್ಮ. ಇವನು ತತ್ವವನ್ನು ಕಂಡುಕೊಂಡು ನಮ್ಮ ಜೊತೆ ವ್ಯವಹಾರ ಮಾಡುವ ಪರಮಾತ್ಮ. ಅದು ಇವನು ವ್ಯವಹಾರ ಮಾಡುವನಂತೆ ನಮಗ್ ತೋರಿದ್ರು, ಸ್ವಾನುಭವ ದೃಷ್ಟಿಯಿಂದ ನಾನು ವ್ಯವಹಾರ ಮಾಡುತ್ತಲಿಲ್ಲ, ನನಗೆ ಕರ್ತೃತ್ವ ಹೋಗ್ತೃತ್ವವಿಲ್ಲ, ನಾನು ಅಜಾದ್ವಯವಾದ ಪರಬ್ರಹ್ಮವೇ ಅಂತ ಹೇಳಿ ಅವನು ಗಟ್ಟಿಯಾಗಿ ತಿಳ್ಕೊಂಡಿರ್ತಾನೆ. ಅವನಿಗೆ ಆ ಅನುಭವ ಚೆನ್ನಾಗಿ ಊರಿರುತ್ತೆ. ಆದರೂ ಕೂಡ ನಮ್ಮಗಳ ಜೊತೆ ನಮ್ಮನ್ನು ಎತ್ತಬೇಕು ಅನ್ನೋ ದೃಷ್ಟಿಯಿಂದ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ. ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಓನ್ಲಿ ಇದೇ ದೃಷ್ಟಿಯಿಂದ, ವ್ಯವಹಾರ ದೃಷ್ಟಿಯಿಂದ. ಸತ್ಯತ್ವ ಬುದ್ಧಿಯಿಂದ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಯಾಕೆಂದ್ರೆ ಅವನು ಹಾವು ಅಂತ ತಿಳ್ಕೊಂಡವನಿಗೆ ಬರೀ ಹಗ್ಗ ಅಂದ್ರೆ ಅರ್ಥವಾಗಲ್ಲ. ಅವನಿಗೆ ಈ ಹಾವಿದೆಯಲ್ಲ ಅಂತ ಅನುವಾದ ಮಾಡ್ಕೊಂಡು ಆಮೇಲೆ ಇದು ಹಗ್ಗ ಅಂತ ತಿಳ್ಸ್ಕೊಳ್ಬೇಕು. ನೀ ಬರೀ ಹಗ್ಗ ಅಂದ್ರೆ ನಾನು ಯಾವ್ದನ್ನ ಹಾವು ನೋಡ್ತಿದ್ದಾನೋ ಅದನ್ನಂತಿಲ್ಲ ಅಂತ ಅನ್ಕೊಂಡ್ಬಿಡ್ತಾನೆ. ಇನ್ನ ನೀವು ನೋಡ್ತಿರುವ ಹಾವು ಅಂತ ಅನುವಾದ, ನೀವು ಹಾವು ಬಿಟ್ರಲ್ಲ ಅಂದ್ರೆ ಹೌದು ಅನ್ಲೇಬೇಕು ತಿಳ್ಸ್ಕೊಳಕ್ಕೆ. ಹಾಗೆ ಜ್ಞಾನಿಯು ವ್ಯವಹಾರ ದೃಷ್ಟಿಯಿಂದ ದೇಹೇಂದ್ರಿಯನ್ನು ಕೊಟ್ಕೊಂಡು ನಮ್ ಜೊತೆ ಮಾತಾಡ್ಕೊಂಡು ಊಟ ತಿಂಡಿಯನ್ನು ಮಾಡ್ಕೊಂಡು ನಿದ್ದೆಯನ್ನು ಮಾಡ್ಕೊಂಡು ಅವನೆಲ್ಲ ಮಾಡ್ತಿರ್ತಾನೆ. ಅವನ ಅನುಭವ ಮಾತ್ರ ಪ್ರಪಂಚಾತೀತವಾದ ಅನುಭವದಲ್ಲಿ ಅವನು ಸೆಟ್ ಆಗಿರ್ತಾನೆ. ಅದು ಅವನಿಗೆ ಗೊತ್ತು. ಸೂತ್ರ ಭಾಷ್ಯದಲ್ಲಿ ಏಕಸ್ಯ ಸ್ವಹೃದಯ ಪ್ರತ್ಯಯ ವೇದನಂ ಬ್ರಹ್ಮವೇದನಂ ಅನ್ಯೇನ ಆಕ್ಷೇಪ್ತು ಪರಿಹರ್ತುಂಬ ನಶಕ್ಯಂ ಅಂತ ಉತ್ತರ ಕೊಟ್ಟಿದ್ದಾರೆ. ಅವನ ಹೃದಯದಲ್ಲಿ ಗೊತ್ತಾಗಿರುವಂತಹ ಬ್ರಹ್ಮಜ್ಞಾನವನ್ನ ಬೇರೆಯವರು ತೆಗೆದುಹಾಕಕ್ಕೂ ಆಗಲ್ಲ, ಅದನ್ನ ಎಸ್ಟಾಬ್ಲಿಷ್ ಮಾಡೋಕ್ಕೂ ಆಗಲ್ಲ. ಬೇರೆಯವ್ರಿಗೆ ಅದು ವಿಷಯವೇ ಅಲ್ಲ. ಇಲ್ಲಿ ಮುಂದೆ ಬರುತ್ತೆ ತಚ್ಚಲೋಕೋ ನಗಾಹತೆ ಅಂತ ಜ್ಞಾನಿ ವ್ಯವಹಾರ ಪ್ರಪಂಚದವ್ರಿಗೆ ಅರ್ಥವಾಗಲ್ಲ ಅಂತ ಮುಂದೆ ಬರುತ್ತೆ. ಯಾಕಂದ್ರೆ ನನ್ ಲೆಕ್ಕ ಸುಳ್ಳು ಅಂದ್ರೆ ಒಂದು, ನಿತ್ಯ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಆದ್ರೆ ಯು ಕಾಂಟ್ ಪ್ರೂವ್ ಇಟ್ ಅನ್ನೋಂಗೆ ಆಗುತ್ತೆ ಅಲ್ವಾ ನಿತ್ಯ ಅಂದ್ರೆ. ಈಗ ಇಲ್ವೇ ಇಲ್ಲ ಅಂದ್ರೆ ಯಪ್ಪ ಇದೆಲ್ಲ ಓದಿದ್ ಯಾಕೆ ಅನ್ನೋ ಲಾಜಿಕಲ್ ಬರೀ ಪ್ರೂವ್ ಇದಾಗಲ್ಲ, ಲೆಕ್ಕ ಅಲ್ಲ. ಲಾಜಿಕಲ್ಲಿ ಮಿಥ್ಯಲ್ ಪ್ರೂವ್ ಆಗುತ್ತೇನೋ, ಆದ್ರೆ ಇಂಪ್ಲಿಮೆಂಟ್ ಆಗಿ ಅನುಭವದಲ್ಲಿ ನಿಮ್ಗೆ ಅದು ಅರ್ಥ ಆಗ್ಬೇಕು. ಹೌದು ತೋರಿಕೆ ಮಾತ್ರ ಅಂತ. ಹೇಗೆ ಕನಸು ಎಚ್ಚೆತ್ತ ಕೂಡಲೇ ಸುಳ್ಳು ಗೊತ್ತಾಗುತ್ತೋ, ತತ್ವಜ್ಞಾನ ಆದ ಕೂಡಲೇ ಈ ಎಚ್ಚರ ಪ್ರಪಂಚವು ಸುಳ್ಳು ಗೊತ್ತಾಗತ್ತೆ. ಅದನ್ನ ನೀವು ಸತ್ಯಕ್ಕೆ ಹೋಲಿಕೆಗೆ ಇಟ್ಕೊಳ್ಳಿ. ಕನಸಿನಲ್ಲಿದ್ದಾಗ ಸತ್ಯ ಅಂತ ವ್ಯವಹಾರ ಮಾಡ್ತಿರ್ತೀವಿ. ಯದ್ಯಪಿ ಕನಸು ಥರೋಲಿ ರಾಂಗ್ ಆದ್ರು, ಸಂಪೂರ್ಣ ಸುಳ್ಳಾದ್ರು, ಅಲ್ಲೂ ಸತ್ಯ ಮಿಥ್ಯ ಭಾಗ ಉಂಟು. ಅಲ್ಲೂ ಹಗ್ಗದ ಹಾವನ್ನು ನೋಡಬಹುದು, ಕನಸಿನಲ್ಲಿ ನಿಜವಾದ ಹಾವನ್ನು ನೋಡಬಹುದು. ಅಲ್ಲಿ ನಿಜವಾದ ಹಾವು ನಿಜವಾದ ಸತ್ಯ, ಹಗ್ಗದ ಹಾವು ಸುಳ್ಳು ಅಂತಾನೆ. ಅದು ಎಚ್ಚೆತ್ತ ಕೂಡಲೇನೆ ಎರಡು ಸುಳ್ಳಾಗುತ್ತೆ. ಹಾಗೆ ಇಲ್ಲಿ ನಾವು ನಿಜವಾಗಿ ಏನ್ ವ್ಯವಹಾರ ಕಾಣ್ತಾ ಇದೀವಿ ನಿಜ ಅನ್ಬಹುದು, ಇಲ್ಲಿ ಕೆಲವು ಇಲ್ಯೂಷನ್ ಏನ್ ತೋರ್ಬೋದು ಅದನ್ನ ಸುಳ್ಳಬಹುದು. ಅದೇ ತತ್ವಜ್ಞಾನ ದೃಷ್ಟಿಯಿಂದ ಎರಡು ಇಲ್ಯೂಷನ್. ಆ ಅನುಭವದಲ್ಲಿ ನಿಂತ್ಕೊಂಡು ನಾವು ಮಾತಾಡ್ತೀವಿ. ಕೇಳಿಮ್ಮ ಸುಮಾರು ಹೇಳಿ ಕೇಳಿ. ಸುಮಾರು ಕೇಳ್ತಾ ಇಲ್ಲ, ನಾನು ಕೇಳ್ತಾ ಇಲ್ಲ. ಮ್ಯೂಟ್ ಇದು ಮಾಡ್ಕೊಳ್ಳಿ. ಅವ್ರು ಮಾಡ್ಬೇಕಾ? ಅದೇ ಆಮೇಲೆ ಕೇಳಿ. ಹಾ ಕೇಳಿ, ಆಮೇಲೆ ಕೇಳ್ತೀನಿ. ಹೇಳಿ ಹೇಳಿ. ಏನಿಲ್ಲ, ಇವಾಗ ನಾವ್ ಈ ಒಂದು ಸ್ಟೇಟ್ ನ, ತತ್ವಜ್ಞಾನದ ಸ್ಟೇಟ್ ನ ನಾವು ಬದುಕಿರುವಾಗ್ಲೇ ಆ ಸ್ಟೇಟ್ ಕಾಣ್ಬೋದಾ? ಹೇಳೋದು ಸತ್ತ ಮೇಲೆ ಆಗೋದು ಏನ್ ಪ್ರಯೋಜನ? ಅದನ್ನ ನಾನು ಕೇಳ್ತಿರೋದು. ಅತ್ರ ಬ್ರಹ್ಮ ಸಮಷ್ಟುತೆ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಜ್ಞಾನ ವಿವೇಕ ಬದುಕಿರುವಾಗ ಆಗೋದೇ ಹೊರತು ಸತ್ ಮೇಲೆ ಇನ್ಸ್ಟ್ರೂಮೆಂಟೇ ಇರಲ್ಲ ಜ್ಞಾನ ಆಗೋದಕ್ಕೆ.
ಜ್ಞಾನ ಆಗದೆ ತಪ್ಪಿಳಿಕೆ ಯಾವ ಬುದ್ಧಿಯಲ್ಲಾಗಿದೆಯೋ ಆ ಬುದ್ಧಿಯಲ್ಲಿಯೇ ಸಮ್ಯಕ್ ಜ್ಞಾನ ಆಗ್ಬೇಕು. ಬುದ್ಧಿ ಬದುಕಿರುವಾಗಿರೋದು ಯಾವತ್ತೂ ಸತ್ವದ ಬುದ್ಧಿಯಲ್ಲಿರುತ್ತೆ. ಆದ್ರಿಂದ ಬದುಕಿರುವಾಗ ಆಗುವ ಆತ್ಮಜ್ಞಾನಕ್ಕೆ ಬೆಲೆಯೇ ಹೊರತು ಸತ್ ಮೇಲೆ ಏನಾಗುತ್ತೆ ಅಂತ ಯಾರು ಕಂಡಿದ್ದಾರೆ? ಅದು ಶ್ರದ್ಧಾ ವಿಚಾರ, ನಂಬಿಕೆ ವಿಚಾರ, ಅದು ಅನುಭವ ವಿಚಾರ ಅಲ್ಲ. ಸತ್ ಮೇಲೆ ಆಗೋದಲ್ಲ, ಯಾವ್ದು ಅನುಭವ ವಿಚಾರ ಅಲ್ಲ. ಇಲ್ಲಿಯೇ ಈಗಲೇ ಅದಕ್ಕೆ ಶ್ರುತಿ ಬ್ರಹ್ಮಷ್ಟುತೆ ಭಿದ್ಯತೆ ಹೃದಯ ಗ್ರಂಥಿ ತಮೇಮಿದ್ದಾಮೃತ ಇಹ ಭವತಿ ಇಹ ಚೇದವೇದ ಸತ್ಯಮಸ್ತಿ. ಏಕಕಂಠದಿಂದ ತತ್ವಜ್ಞಾನ ಇಲ್ಲಿಯೇ, ಬ್ರಹ್ಮಜ್ಞಾನ ಇಲ್ಲಿಯೇ, ಮೋಕ್ಷ ಇಲ್ಲಿಯೇ ಅಂತ ಹೇಳುತ್ತೆ ಹೊರತು ಸತ್ ಮೇಲೆ ಅಂದ್ರೆ ಅದನ್ನ ಅನುವಾದ ಮಾಡ್ತಾರೆ. ಅಂತ ಜ್ಞಾನಿ ಸತ್ ಮೇಲೆ ಏನಾಗ್ತಾನೆ ಅಂದ್ರೆ ಜನ್ಮಾಂತರಕ್ಕೆ ಹೋಗಲ್ಲ ಅನ್ನೋ ಕಾರಣದಿಂದ ಮುಕ್ತನಾಗ್ತಾನೆ ಅಂತ ಅನುವಾದ ಮಾಡ್ತೇವೆ ಹೊರತು ಆಗ ಮುಕ್ತನಾಗ್ತಾನೆ ಬದುಕಿದ್ದಾಗ ಬೇರೆ ಆಗಿರ್ತಾನೆ ಅಂತ ಅರ್ಥ ಅಲ್ಲ. ಬದುಕಿದಾಗ ಬೇರೆ, ಸತ್ ಮೇಲೆ ಇನ್ನೊಂದು, ಅದಿಲ್ಲೇ ಅಲ್ಲ ಜ್ಞಾನಿ ಸ್ವರೂಪಕ್ಕೆ. ಅಂದ್ರೆ ಅಲ್ಲಿಗೆ ತತ್ವಜ್ಞಾನಕ್ಕೂ ಮತ್ತೆ ಮೋಕ್ಷಕ್ಕೂ ವ್ಯತ್ಯಾಸ ಇದೆ. ಮೋಕ್ಷ ಇಸ್ ತತ್ವಜ್ಞಾನ ಅದು ನಿಶ್ಚಯಕ್ಕೆ ಹೆಸರು, ಬುದ್ಧಿಯಲ್ಲಿ ಮಾಡೋ ನಿಶ್ಚಯ. ಮೋಕ್ಷ ಅನ್ನೋದು ಸ್ವರೂಪ. ಅದು ಅವಿದ್ಯಾ ಕಾಮ ಕರ್ಮ ಬಂಧನ ಬಿಟ್ಕೊಳ್ಳೋದೇ ಮೋಕ್ಷ. ಮೋಕ್ಷ ಶಬ್ದಕ್ಕೆ ಅರ್ಥ ಮುಚ್ಚಿಲ್ ಮೋಕ್ಷಣೆ, ಬಿಡುಗಡೆ ಅಂತ ಅರ್ಥ. ಯಾವುದನ್ನ ಬಿಡುಗಡೆ? ಅಜ್ಞಾನ ಕಾಮಕರ್ಮದಿಂದ ಬಿಡುಗಡೆ ಆಗತ್ತೆ. ಅಜ್ಞಾನ ಕಾಮಕರ್ಮವೇ ಬಂಧನ. ಅದನ್ನ ಕೂಡ್ಕೊಂಡು ನಾವು ಒದ್ದಾಡ್ತಾ ಇದೀವಿ. ಯಾವಾಗ ಕರ್ಮ ಬಂಧನವನ್ನು, ಕಾಮ ಬಂಧನವನ್ನು, ಅಜ್ಞಾನ ಬಂಧನವನ್ನು ಕಳ್ಕೊಳ್ತೀವೋ ಅದು ಮೂಲತಃ ಅಜ್ಞಾನವೇ ಬಂಧನ. ಅಜ್ಞಾನದಿಂದಲೇ ಕಾಮ, ಕಾಮದಿಂದಲೇ ಕರ್ಮ. ಅಜ್ಞಾನ ಹೋಗೋದು ಜ್ಞಾನದಿಂದ, ಜ್ಞಾನ ಉಂಟಾಗೋದು ವೇದಾಂತ ವಾಕ್ಯದಿಂದ. ವೇದಾಂತ ವಾಕ್ಯವನ್ನು ಅನುಭವಕ್ಕೆ ಹೊಂದಿಸ್ಕೊಂಡ್ರೆ, ಅನುಭವ ಯಾವುದು? ಗುರುಗಳನ್ನು ಹೇಳ್ಕೊಟ್ಟ ಹಾಗೆ ಲೀಡ್ ಮಾಡಿದಾಗ ಏನೇ ಹೋಗಿ ಕಂಡುಕೊಂಡ ಅಂದ್ರೆ ಕಂಡುಕೊಂಡ ಸಮಯದಲ್ಲೇ ಮುಕ್ತರಾಗ್ತಾನೆ. ಅದು ಅವನಿಗೆ ಗೊತ್ತಾಗೋದು, ಬೇರೆಯವರಿಗೆ ನನಗೆ ಗೊತ್ತಾಗಿದೆ ಅಂತ ಹೇಳಕ್ಕಾಗಲ್ಲ, ಗೊತ್ತಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ನಿಮ್ಮ ಅನುಭವ ನಿಮ್ಗೆ ಹೇಳಕ್ಕಾಗಲ್ಲ. ಧನ್ಯವಾದಗಳು. ಒಳ್ಳೇದಮ್ಮ. ಈಗ ಅಗ್ರಾಹ್ಯವಾಗಿ ಏನು ಕಾರಣ? ಅಜಂ ಪ್ರಕಾಶ, ಅಜವಾಗಿರುವಂತಹ ಬ್ರಹ್ಮವನ್ನು ತೋರಿಸುತ್ತೆ. ಸರ್ವ ವಿಶೇಷ ಪ್ರತಿಷೇಧೇನ ಅಥಾತ ಆದೇಶೋ ನೇತಿ ನೀತಿ ಪ್ರತಿಪಾದಿತಸ್ಯ ಆತ್ಮನಃ ದುರ್ಬೋಧ್ಯತ್ವಂ ಮನ್ಯಮಾನಾ ಶ್ರುತಿಃ ಪುನಃ ಪುನಃ ಉಪಾಯಾಂತರತ್ವೇನ ತಸ್ಯೈವ ಪ್ರತಿಪಾದಯಿಷಯಾ ಯಜ್ಜದ್ವ್ಯಾಖ್ಯಾತಂ ತತ್ಸರ್ವಂ ನಿಹ್ನುತೆ ಗ್ರಾಹ್ಯಂ ಜನಿಮದ್ಬುದ್ಧಿ ವಿಷಯಂ ಅಪಲಪತಿ ಅರ್ಥಾತ್. ಎಲ್ಲಾ ವಿಶೇಷವನ್ನು ಅಲ್ಲಗಡಿದ್ರ ಮೂಲಕ ಮೂರ್ತಾಮೂರ್ತ ಬ್ರಾಹ್ಮಣ ಅಂತ ಬೃಹದಾನಿಗಳು ಬರುತ್ತೆ. ದೇವಾವ ಬ್ರಹ್ಮಣೋ ರೂಪೇ ಮೂರ್ತಂಚೀವ ಮೂರ್ತಂಚ ಅಂತ 2ನೇ ಅಧ್ಯಾಯ ಶುರು ಆಗುತ್ತೆ. ಮೂರ್ತಾಮೂರ್ತ ಬ್ರಾಹ್ಮಣ ಅಲ್ಲಿ ವಿಸ್ತಾರವಾಗಿ ಮೂರ್ತ ಯಾವುದು, ಮೂರ್ತದ ವಿಶೇಷ ಏನು, ಅದರ ಸಾರ ಏನು, ಅಮೂರ್ತ ಯಾವುದು, ಅದರದಾದ ವಿಷಯ ಏನು, ಅದರ ಸಾರ ಏನು ಹೇಳ್ಕೊಂಡು ಕೊನೆಗೆ ಆ ಅಮೂರ್ತ ರಸವನ್ನು ಹೇಳುವ ಮೂಲಕ ಮಾಹಾರ ಜನ್ಮವಾಸ ಯಥಾ ಪಾಂಡ್ವಾವಿಕಂ ಯಥೇಂದ್ರ ಗೋಪೋ ಯಥಾ ಜ್ಞರ್ಚಿ ಯಥಾ ಸಕೃಜ್ಜುತ್ತಂ ಸಕೃಜ್ಜುತ್ತೆ ಹವಾ ಸ್ವಶ್ರೀರ್ಭವತಿ ಅಥಾತ ಆದೇಶೋ ನೇತಿ ನೀತಿ ಮಾಡುತ್ತೆ. ಮಾಡ್ಬಿಟ್ಟು ಇನ್ನೂ ಹೇಳಪ್ಪ ಕರೆಕ್ಟ್ ಹೇಳ್ತೀವಿ ಕೇಳು. ಅಜಾತ ಶತ್ರು ಹೇಳ್ತಾ ಇದ್ದಾನೆ ಗಾರ್ಗ್ಯನಿಗೆ ಹೇಳ್ತಾ ಇರೋ ವಾಕ್ಯ ಇದು. ವಾಕ್ಯ ಅಜಾತ ಶತ್ರು ಬಂದಿದೆ. ಇನ್ನು ಆದ್ದರಿಂದ ಅಂದ್ರೆ ಇದೆಲ್ಲವೂ ತೋರಿಕೆ. ಆದ್ದರಿಂದ ಇನ್ನು ಆದೇಶವನ್ನು ಉಪದೇಶವು ಈ ರೀತಿ ಇದೆ, ಇಚ್ಚಿದ ನಾನು ಇದುವರೆಗೆ ಏನೇನೇನೇನು ವಿವೇಚನೆ ಕೊಟ್ಟೆ ಅದ್ಯಾವುದು ನಿನ್ನ ಸ್ವರೂಪಕ್ಕೆ ಸೇರಿದ್ದಲ್ಲ, ನೀನು ಎಲ್ಲಕ್ಕಿಂತೂ ಅತಿರಿಕ್ತನಾಗಿದ್ದೀಯಾ ಅಂತ ಹೇಳಿ ತಾನೇ ಹಿಂದೆ ಪ್ರತಿಪಾದನೆ ಮಾಡಿದ್ದಾಗಿರುವ ಮೂರ್ತವನ್ನ ಅಥವಾ ಹಿಂದೆ ಮಾಡಿದ ಆತ್ಮಸ್ವರೂಪವನ್ನೇ ಅದು ದುರ್ಬೋಧ್ಯ ಅಂತ ತಿಳ್ಕೊಂಡದ್ದಾಗಿ ಇದ್ರ ಹಿಂದೆ ಬ್ರಹ್ಮವಾಯುಮಗ್ರ ಆಸೀತ್ ಆತ್ಮಾನಮೇವಾವೇದ ಅಹಂ ಬ್ರಹ್ಮಾಸ್ಮೀತಿ ತಸ್ಮಾತ್ ತತ್ಸರ್ವಭೂತೋ ತಜ್ಜೋಜೋದೇವ ಹೇಳಿತು. 1:4:7 1:4:10 ಆತ್ಮವಿಚಾರನ ಹೇಳ್ಕೊಂಡು ಬಂದಿತ್ತು. ಅದ್ಯಾಕೋ ಶ್ರುತಿ ಗೊತ್ತಾಯ್ತು ಇದು ಅರ್ಥವಾಗಿಲ್ಲ ಜನರಿಗೆ ಅಂತ ತಾನೇ ಹಿಂದೆ ಹೇಳಿದ್ದಾದ ಆತ್ಮವಿಚಾರವು ದುರ್ಬೋಧ್ಯವಾಗಿದೆ ಎಂಬುದನ್ನಾಗಿ ತಿಳಿಯುತ್ತಾ ಶ್ರುತಿಯು ಮತ್ತೆ ಮತ್ತೆ ಬೇರೆ ಬೇರೆ ಉಪಾಯವನ್ನು ಕೈಗೊಂಡದ್ದಾಗಿ ಈ ಉಪಾಯದಿಂದ ಹೇಳ್ತೀನಿ, ಈ ಮೆಥಡ್ ಹೇಳ್ತೀನಿ. ತರಣಾತ್ಮಕ ಪ್ರಕ್ರಿಯೆ ಹಚ್ಕೊಳ್ತು. ತರಣಾತ್ಮಕ ಪ್ರಕ್ರಿಯೆ ಸಪ್ತಾನ್ನ ಸೃಷ್ಟಿ ವಿಚಾರ ಕ್ರಮದಿಂದ ಆ ಕ್ರಮದಿಂದ ಸರ್ಗ ಸೃಷ್ಟಿ, ವರ್ಣಾಶ್ರಮ ಸೃಷ್ಟಿ ವಿಚಾರ ಅನೇಕ ಉಪಾಯವನ್ನು ಕೈಗೊಂಡು ಅದನ್ನೇ ಪ್ರತಿಪಾದನೆ ಮಾಡಿಕೊಡಬೇಕೆಂಬ ಇಚ್ಛೆಯಿಂದ ಬೇರೆ ಬೇರೆ ಉಪಾಯದಿಂದ ತಾನು ಅದನ್ನ ಹೇಳ್ತಾ ಆ ಉಪಾಯವನ್ನು ಏನೇನು ಕೈಗೊಂಡಿತ್ತೋ ವ್ಯಾಖ್ಯಾತ ಉಪಾಯವಲ್ಲ ತಿಳಿಸ್ಕೊಳಕ್ಕೋಸ್ಕರಾಗಿ
ವ್ಯಾಖ್ಯಾನ ಮಾಡಿತ್ತಲ್ಲ ಅದೆಲ್ಲವನ್ನು ಕೂಡ ಅದೆಲ್ಲ ಗ್ರಾಹ್ಯ, ಅದು ಉಪಾಯವಲ್ಲ, ಬುದ್ಧಿಗೆ ಸಿಗುವಂಥದ್ದು. ಅದನ್ನೆಲ್ಲ ಜನಿಮದ್ ಬುದ್ಧಿ ವಿಷಯಂ, ಹುಟ್ಟಿದ್ದಾಗಿದೆ ಎಂಬ ಬುದ್ಧಿಗೆ ಗೋಚರವಾಗುವಂಥದ್ದು. ಉಪಾಯವಲ್ಲ, ಪ್ರಕ್ರಿಯೆ ಇಲ್ಲ. ಏಕಾಯನ ಪ್ರಕ್ರಿಯೆ ಇರಬಹುದು, ಆಮೇಲೆ ಕಾರ್ಯಕಾರಣ ಪ್ರಕ್ರಿಯೆ ಇರಬಹುದು, ಅಥವಾ ಬೇರೆ ಸೃಷ್ಟಿ ಪ್ರಕ್ರಿಯೆ ಇರಬಹುದು. ಎಲ್ಲವೂ ಕೂಡ ಹುಟ್ಟಿದ್ದಾಗಿದೆ ಎಂಬ ಬುದ್ಧಿಗೆ ವಿಷಯವಾಗಿರ್ತಕ್ಕದ್ದಾದ ಈ ಗ್ರಾಹ್ಯವೆಲ್ಲವನ್ನೂ ಅಪಲಪತಿ ಅಲಗಳೆಯುತ್ತೆ, ತೆಗೆದಾಕತ್ತೆ. ಎಲ್ಲವೂ ಯಾವುದಕ್ಕೆ ಗ್ರಾಹ್ಯವೋ, ಎಲ್ಲಕ್ಕೂ ಯಾವುದು ಗ್ರಾಹಕವೋ ಅದೇ ಪರಮಾರ್ಥ. ಗ್ರಾಹ್ಯವಾದದ್ದೆಲ್ಲವೂ ತೋರಿಕೆ, ಹುಸಿ ತೋರಿಕೆ, ಭ್ರಾಂತಿ ಅಂತೇಳಿ. ಇದು ಬಹಳ ಮೇಲ್ಮಟ್ಟದ ಉಪದೇಶ. ಇದು ಆಗದೆ ಇದ್ದವರಿಗೆ ಕರ್ಮಕಾಂಡ, ಪುಣ್ಯ ಪಾಪ, ಸೃಷ್ಟಿ ವಿಚಾರ, ಜನ್ಮಾಂತರದ ರೀಬರ್ತು ಎಲ್ಲ ಹೇಳುತ್ತೆ. ಅದಕ್ಕೆ ವಿರುದ್ಧ ಅಂತ ಅನ್ಕೋಬಾರ್ದು. ಆ ಲೆವೆಲ್ಲೇ ಬೇರೆ, ಈ ಲೆವೆಲ್ಲೇ ಬೇರೆ. ರೀಬರ್ತಿನ ವಿಚಾರ, ಪುಣ್ಯ ಪಾಪ ವಿಚಾರ, ಲೌಕಿಕ ವ್ಯವಹಾರ ವಿಚಾರ ಅದೊಂದು ಲೆವೆಲಕ್ಕೆ ಹೇಳುತ್ತೆ. ಈ ಪರಮಾರ್ಥದ ಲೆವೆಲ್ಗೆ ಬಂದಾಗ ಎಲ್ಲವನ್ನೂ ಕಿತ್ತಾಕ್ಬಿಡುತ್ತೆ, ಯಾವುದೂ ಇಲ್ಲ. ಇರುವುದಲ್ಲ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಹೇಳಿ ಅಲ್ಲಿ ಹೊಂದ್ಬಿಡುತ್ತೆ. ಜನಿಮದ್ ಬುದ್ಧಿ ವಿಷಯ ಒಂದೇ ವಾಕ್ಯ ಹೇಳ್ಬಿಟ್ರು. ಏನೇನೇನೇನು ತೋರ್ತಾ ಇದೆಯೋ ಹುಟ್ಟನ್ನುಳ್ಳದ್ದಾಗಿರುವುದು ಎಂಬ ಬುದ್ಧಿಗೆ ವಿಷಯವಾಗಿದೆ. ಹುಟ್ಟುಳ್ಳದ್ದಾಗಿರೋದು ಅನ್ನುವಂತಹ ಒಂದು ಬುದ್ಧಿ ಇದೆಯಲ್ಲ, ಬುದ್ಧಿನ ಜ್ಞಾನ, ತಿಳುವಳಿಕೆ, ಅದಕ್ಕೆ ವಿಷಯವಾಗಿದೆ. ಹುಟ್ಟುಳ್ಳದ್ದಾಗಿರೋದೆಲ್ಲವೂ ಫಾಲ್ಸ್, ತೋರಿಕೆ, ಭ್ರಾಂತಿ, ಸುಳ್ಳೋದು ಅಂಥೇಳಿ ಅಪಲಾಪ ಮಾಡುತ್ತೆ. ಎಲ್ಲಿ ಅಂತ ಶುರು ಮಾಡ್ತಾರೆ. ಸ ಏಷ ನೇತಿ ನೇತಿ ಇತಿ ಆತ್ಮನಃ ಅದೃಶ್ಯತಾಂ ದರ್ಶಯಂತಿ ಶ್ರುತಿ ಉಪಾಯಸ್ಯ ಉಪೇಯನಿಷ್ಠತಾಂ ಅಜಾನತಃ ಉಪಾಯತ್ವೇನ ವ್ಯಾಖ್ಯಾತಸ್ಯ ಉಪೇಯವದ್ ಗ್ರಾಹ್ಯತಾ ಮಾಭೂದಿತಿ ಗ್ರಾಹ್ಯ ಭಾವೇನ ಹೇತುನಾ ಕಾರಣೇನ ನಿನ್ಹುತೆ ಇತ್ಯರ್ಥಃ. ಆ ಈತನು ಹೀಗಲ್ಲ ಹೀಗಲ್ಲ, ಹೀಗಿರ್ಬೋದಾ, ಹೇಗಿರ್ಬೋದಾ ಕಲ್ಪನೆ ಮಾಡ್ಕೊಂಡು ಅದು ಕಲ್ಪನೆಗೆ ಸಾಕ್ಷಿಯಾಗಿರ್ತಿದೆ ಹೊರತು ಕಲ್ಪನೆಗೆ ವಿಷಯವಾಗಿರಲ್ಲ. ಅವನು ಆ ಕಲ್ಪನೆ ನೋಡ್ತಾ ಇರ್ತಾನೆ. ಆತ್ಮ ರೈಲಿಗೆ ಹೇಗೆ ಅವನು ಹೆಡ್ಲೈಟ್ ಇದ್ದು ಲೈಟ್ ಬಿಟ್ಕೊಂಡ್ ಬರುತ್ತೆ, ರಾತ್ರಿ ಹೊತ್ತು ಬರೋದು ರೈಲು, ಹಾಗೆ ಆತ್ಮ ಹೀಗೆ ಲೈಟ್ ಬಿಡ್ತಾ ಇದ್ದಾನೆ ನೀವು ಕಲ್ಪಿಸ್ಕೊಂಡ್ರೆ ಆ ಲೈಟನ್ನು ನೋಡ್ತಾ ಇರ್ತಾನೆ ಹೊರತು ಅವನು ಲೈಟ್ ಆಗಿರಲ್ಲ. ಏನ್ ಕಲ್ಪಿಸ್ಕೊಂಡ್ರು ಆ ಕಲ್ಪನೆಗೆ ಸಾಕ್ಷಿಯಾಗಿ ನಿಂತ್ಕೋತಾನೆ ಹೊರತು ಕಲ್ಪನೆಗೆ ವಿಷಯಕ್ಕೆ ಬರೋದೇ ಇಲ್ಲ ಅವನು. ಹಾಗೆ ಕಲ್ಪನೆ ಮಾಡೋದನ್ನ ಬಿಟ್ಟು ಅಕಲ್ಪಕಮಜಂ ಜ್ಞಾನಂ ಜ್ಞೇಯ ಭಿನ್ನಂ ಪ್ರಚಕ್ಷತೆ ಬ್ರಹ್ಮಜ್ಞೇಯಮಜಂ ನಿತ್ಯಂ ಅಜೇನಾಜಂ ವಿಬುಧ್ಯತೆ ಅಂತ ಹೇಳ್ತಾರೆ. ಕಲ್ಪನೆ ಮಾಡಕ್ ಬರದೇ ಇರೋದು, ಹುಟ್ಟಿಲ್ಲದ್ದು, ಅದು ಅಜೇನ ಅಜಂ, ಅಜರೂಪವಾಗಿರೋ ತನ್ನಿಂದಲೇ ತಾನು ಗೊತ್ತಾಗುವಂಥದ್ದು, ಮತ್ತೊಂದೇ ಗೊತ್ತಾಗುವಂಥಲ್ಲ. ಅದು ಗೊತ್ತಾಗೋದು ಅನ್ನೋದು ಒಂದು ರೀತಿ ಹೇಳಿದ್ರೆ ಅಧ್ಯಾರೋಪ. ಅದು ಗೊತ್ತಾಗಿರೋದು, ಗೊತ್ತಾಗುವಂಥದ್ದಲ್ಲ. ಏನ್ ಹೇಳಿ, ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ, ಆದ್ರಿಂದಲೇ ಗೊತ್ತಾಗಿಲ್ಲ ಅಂತ ಗೊತ್ತಾಕ್ ಹೋಗ್ತಾ ಗೊತ್ತಾಗ್ತಿಲ್ಲ ನಮ್ಗೆ. ಯಾಕೆ ಗೊತ್ತಾಗ್ತಿಲ್ಲ ಗೊತ್ತಾ? ಆಗ್ಬಿಟ್ಟಿರೋದ್ರಿಂದೇನೆ ನಾವು ಗೊತ್ತಾಗಿಲ್ಲ ಅನ್ಕೊಂಡು ಗೊತ್ತಾಕೋಬೇಕು ಅಂತ ಹೋಗ್ತಾ ಅದು ಗೊತ್ತಾಗ್ತಿಲ್ಲ ಅಂತ ಒದ್ದಾಡ್ತಾ ಇದೀವಿ ಅನ್ನೋದು ಗೊತ್ತಾಗ್ತಾ ಇದೆ. ಆಗ್ಬಿಟ್ಟಿರೋದನ್ನ ಗೊತ್ತಾಕೋತಿ ಅಂತ ಹೋದ್ರೆ ಗೊತ್ತಾಗತ್ತಪ್ಪ ಅದು. ಯಾವ್ದನ್ನ ಗೊತ್ತು ಮಾಡ್ಕೋಬಹುದು, ಯಾವ್ದು ಗೊತ್ತಾಗಿಲ್ಲವೋ ಅದನ್ನ ಗೊತ್ತು ಮಾಡ್ಕೋಬಹುದು. ಗೊತ್ತಾಗಿಲ್ಲ ಗೊತ್ತಾಯ್ತು ಅನ್ನೋದು ಗೊತ್ತಾಗುತ್ತಿರುವ ಅನುಭವ ಸ್ವರೂಪನಾದ ಆತ್ಮನನ್ನ ಗೊತ್ತು ಮಾಡ್ಕೋತೀನಿ ಅಂತ ಹೋದ್ರೆ ಅದು ಗೊತ್ತು ಮಾಡಿಸ್ಕೊಳ್ಳಲ್ಲ. ಮತ್ತೇನು ಅದನ್ನ ಹೇಳ್ತಿದ್ದಾರೆ, ನೇತಿ ನೀತಿ, ಏನೇನೇನೇನು ಆರ್ಮಣ ಇದಲ್ಲ ಅಂತ ಹೇಳಿ ಎಲ್ಲವನ್ನು ತೆಗೆದುಹಾಕುವ ಮೂಲಕ ಆತ್ಮನು ಅದೃಶ್ಯನು, ಯಾವ ಕಾರಣಗಳಿಗೂ ಪ್ರಮಾಣಕ್ಕೂ ಗೋಚರನಲ್ಲದವನು ಎಂಬುದಾಗಿ ತೋರಿಸುತ್ತಾ ಶ್ರುತಿ ಉಪಾಯವನ್ನು ಇಷ್ಟೆಲ್ಲ ಹೇಳಿತ್ತಲ್ಲ. ಆ ಉಪಾಯವೆಲ್ಲವೂ ಉಪೇಯಕ್ಕೆ ಇರೋದೇ ಹೊರತು ಉಪಾಯಕ್ಕಾಗಿ ಉಪಾಯ ಅಲ್ಲ. ದೋಣಿಲೇ ಕೂತ್ಕೊಂಡಿರಿ ಅನ್ನೋಕೋಸ ದೋಣಿ ಹಚ್ಚಿಲ್ಲ, ನಿಮ್ಮನ್ನ ಆ ಕಡೆ ದಡ ಮುಟ್ಟಿಸೋಕೋಸಾಗಿ. ಆ ಕಡೆ ದಳ ಬಂದ ಮೇಲೂ ಇವು ತುಂಬಾ ಮುದ್ದಾಗಿದೆ, ದೋಣಿ ತುಂಬಾ ಚೆನ್ನಾಗಿದೆ, ನಾನು ಇಲ್ಲೇ ಇರ್ತೀನಿ ಅಂದ್ರೆ ಒಳ್ಳೆ ಕಥೆ ಆಯ್ತು. ಏನೋ ಒಂದು ಹೊಸ ಬಸ್ ಬಿಟ್ಟಿರ್ತಾರೆ ಅಂದ್ಕೊಳ್ಳಿ, ಹೊಸ ಬಸ್ ತುಂಬಾ ಚೆನ್ನಾಗಿರುತ್ತೆ. ನಾವು ಅವತ್ತು ಓಪನಿಂಗ್ ದಿವಸ ನಾವೇ ಹತ್ತಿರ್ತೀವಿ, ತುಂಬಾ ಚೆನ್ನಾಗಿದೆ ಬಸ್ಸು ಅಂತ ಹೇಳ್ಬಿಟ್ಟು ನಮ್ಮೂರು ಬಂದ್ಮೇಲೂ ನಾ ಈ ಬಸ್ಸಲ್ಲೇ ಇರ್ತೀನಿ ಅಂದ್ರೆ ಏನಂತಾರೆ, ಸಾರ್ ನಿಮ್ಮೂರು ಬಂದು ಇಳೀರಿ ಅಂತಾರೆ ಹೊರತು ಅಲ್ಲಿ ಬಿಡೋದು. ಹಾಗೆ ಉಪಾಯವು ಉಪೇಯಕ್ಕಾಗಿರೋದೇ ಹೊರತು ಉಪಾಯಕ್ಕಾಗಿ ಉಪಾಯ ಅಲ್ಲ. ಉಪಾಯವೆಂಬುದು ಉಪೇಯ, ಉಪಾದಾತ್ಮ ಯೋಗ್ಯಂ ಉಪೇಯಂ. ಯಾವುದು ಉಪಾಯದಿಂದ ಪಡೆಯಲ್ಪಡುವಂಥದ್ದು ಅದು ಉಪೇಯ, ಯಾವುದು ಇನ್ಸ್ಟ್ರೂಮೆಂಟು ಅದು ಉಪಾಯ. ಉಪಾಯವು ಉಪೇಯದಲ್ಲಿ ಇರ್ತಕ್ಕದ್ದು ಎಂಬುದನ್ನು ಅರಿಯದೇನೆಯೇ ಉಪಾಯವಾಗಿ ವ್ಯಾಖ್ಯಾನ ಮಾಡಿದ್ದನ್ನ
ಉಪೇಯವನ್ನು ಹಿಡ್ಕೊಂಡಾಗೆ ಉಪಾಯವನ್ನು ಹಿಡ್ಕೋತೀನಿ ಅಂತ ಅಂದ್ಬಿಟ್ರೆ ತನ್ ಮಾಹು ಅಯ್ಯೋ ಉಪಾಯವನ್ನು ಹಿಡ್ಕೋಬೇಡ್ರೋ, ಉಪಾಯ ಬಿಟ್ಬಿಡ್ರೋ, ಪಂಚಕೋಶವನ್ನು ಬಿಡಿ, ಕಾರ್ಯಕಾರಣಭಾವ ಬಿಡಿ, ದಿಗ್ದೃಶ್ಯ ಬಿಡಿ, ಅವಸ್ಥಾತ್ರಯ ಬಿಡಿ. ಎಲ್ಲ ಅವಸ್ಥಾತ್ರಯವಾಗಲಿ ಕಾರ್ಯಕಾರಣವಾಗಲಿ ಎಲ್ಲವೂ ಆತ್ಮನನ್ನು ಗುರುತಿಸೋದಕ್ಕೆ ಉಪಾಯವಾಗಿ ಇಟ್ಕೊಂಡಿದ್ದೆ ಹೊರತು ಆತ್ಮನು ಗೊತ್ತಾಗುತ್ತಲೇ ಎಲ್ಲದನ್ನು. ಈ ಮಕ್ಕಳು ಈ ಬಿಲ್ಡಿಂಗ್ ಸೆಟ್ ಇಟ್ಕೊಂಡು ಆಟ ಆಡ್ತಾ ಇರ್ತಾರೆ, ಆಟ ಆಡ್ತಿದ್ರೆ ಮಾಡ್ತಾರೆ. ಅವ್ರಿಗೆ ಇನ್ನೊಂದೇನೋ ಹೊಸ ವಿಷಯ, ಬೀಜಲ್ಲಿ ಯಾರೋ ಒಂದು ಹೊಸ ಇದೇನೋ ಗಂಭೀರಾಟದಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಸಾರಣ ಅಂದ್ಬಿಟ್ಟು ಓಡೋಗ್ಬಿಡ್ತಾರೆ. ಅದು ಏನೇನು ಮಾಡಿ ಅಷ್ಟನ್ನು ಗುಡ್ಡೆ ಹಾಕ್ಬಿಟ್ಟು ಇದ್ಬಿಟ್ಟು ಅಲ್ಲ ಹಂಗಂಗೆ ಅಮ್ಮ ತುಂಬಿಡ್ಬೇಕೆ ಹೊರತು ಅವ್ರು ತುಂಬಿಡಕ್ಕೂ ಹೋಗಲ್ಲ, ಹಂಗೆ ಓಡೋಗ್ತಾರೆ ಎಲ್ಲ ಹಂಗೆ ಗುಡ್ಡೆ ಮಾಡ್ಬಿಟ್ಟು. ಹಂಗೆ ಆತ್ಮನು ಗೊತ್ತಾಗುತ್ತಲ್ಲ ಅಷ್ಟನ್ನು ಗುಡ್ಡೆ ಮಾಡ್ಬಿಟ್ಟು ಆತ್ಮ ಮುಳುಗಿಸಿ ಇದೆಲ್ಲ ತೋರಿಕೆ ಗೊತ್ತು ಮಾಡಿ ಭ್ರಾಂತಿ ತಿಳ್ಕೊಂಡ್ಬಿಡ್ತಾರೆ. ಯಾರು ಉಪಾಯವನ್ನು ಉಪಯೋಗದಂತೆ ಸತ್ಯ ಅನ್ಕೊಂಡ್ಬಿಟ್ರೆ ಅವ್ರು ತಪ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ತಿಳ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಅದು ಅಗ್ರಾಹ್ಯವಾದ. ಆ ಆತ್ಮನು ಅಗ್ರಾಹ್ಯ, ಯಾವ ಕಾರಣಕ್ಕೂ ಸಿಗದೇ ಇರುವುದು ಅಗ್ರಾಹ್ಯವಾಗಿದೆ ಎಂಬ ಕಾರಣದಿಂದ ಶ್ರುತಿ ಏನ್ ಮಾಡುತ್ತೆ, ಮತ್ತೆ ಅದನ್ನು ತಿಳಿಸ್ಕೊಡು ಅಂದ್ರೆ ನೇತಿ ನೇತಿ ಅಂತ ಹೇಳ್ತೀನಿ. ಇದನ್ನು ಹೇಳುವಾಗ ಬಹಳ ಚೆನ್ನಾಗಿ ಹೇಳ್ತೇವೆ. ಪ್ರಕ್ರಿಯೆಯನ್ನು ಹೇಳುವಾಗ ಏನಪ್ಪ ಆತ್ಮ ಆಕಾಶ ಸಂಭೂತ ಆಕಾಶಾದ್ ವಾಯು ವಾಯೋ ಅಗ್ನಿ ಅಗ್ನಿರಾಪಃ ಪೃಥಿವಿ ಪೃಥಿವ್ಯಾ ಓಷಧಯ ಓಷಧೀಭ್ಯೋ ಬಹಳ ಚೆನ್ನಾಗಿ ಹೇಳ್ಕೊ ಬಂತು. ಕೊನೆ ಆತ್ಮನ್ ಹೇಳೋ ಅಂದ್ರೆ ಆತ್ಮನ್ ಹೇಳೋ ತಿಳಿಸ್ಕೊಡೋ ಅಂದ್ರೆ ಶ್ರುತಿನೂ ಬೆಬೆ ಏನು ಮಾಡಕ್ಕಾಗಲ್ಲ. ಚಕಿತ ಬೆಬಿಸತ್ತೆ. ಆತ್ಮನ್ ಹೇಳೋದ್ರಿಂದ ಮೌನವೇ. ಆತ್ಮನ ಅಲ್ಲದ್ದನ್ನು ಹೇಳೋದನ್ನ ದೊಡ್ಡದಾಗಿ 5-6 ಚಾಪ್ಟರ್ ಬೇಕಾದ್ರೆ ವಿವರಣೆ ಮಾಡ್ಬೋದು. ದೊಡ್ಡ ದೊಡ್ಡ ಗ್ರಂಥ ಅಲ್ಲದ್ದನ್ನು ಹೇಳೋದು ತುಂಬಾ ಹೇಳ್ಬೋದು. ಆಗಿದ್ದನ್ನು ಹೇಳೋದಕ್ಕೆ ಒಂದೇ ವಾಕ್ಯ, ಅದು ಮೌನ ವಾಕ್ಯ ಅಷ್ಟೇ. ಅಲ್ಲಿ ಹೇಳಕ್ಕೆ ಏನು ಇಲ್ಲ. ಅದು ಭಾಷ್ಕರನ ಪುಷ್ಟೋ ಬಾಧ್ವ, ಭಾಷ್ಕಲ್ಲಿ ಬಂದು ಕೇಳ್ದ ಬಾಧ್ವನಂತ ಅಧೀ ಭಗವ ಬ್ರಹ್ಮ ಅಂದ. ಒಂದ್ಸಲ ಹೇಳ್ದ, ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದ. ಅದೇ ಮಾತೇ ಬಾಯ ಬಿಟ್ಟಿಲ್ಲ ಅಂದ. ನಾನೇನ್ ಮಾಡ್ಲಪ್ಪ ಉಪಶಾಂತೋಯ ಮಹಾತ್ಮ, ಇನ್ನು ಹೇಳೋಕ್ ಬರೋಲ್ಲ, ಇನ್ನು ಶಬ್ದ ಇಲ್ಲ ಪ್ರತ್ಯಯ ಇಲ್ಲ ಏನು ಹೇಳಕ್ ಬರಲ್ಲ. ನಾನು ಏನ್ ಹೇಳಿದ್ರೆ ತಪ್ಪಾಗತ್ತೆ, ಬಾಯ್ ಬಿಟ್ರೆ ಬಂಡಿಗೇಡು ಅಂತ. ಅದು ನಾಮರೂಪ ಬಂದ್ಬಿಟ್ಟು ತಪ್ಪಾಗತ್ತೆ ಹೊರತು ಪರಮಾರ್ಥ ತೋರ್ಸಕ್ ಆಗಲ್ಲಪ್ಪ. ಅನುಭವದಿಂದ ಕಂಡ್ಕೊಳ್ತಾರೆ, ಕಂಡ್ಕೊಳ್ಳೋದೇ ಅದು, ನಾನೇನು ಮಾಡಕ್ಕಾಗಲ್ಲ ಅಂದ್ಬಿಟ್ಟ. ಹಂಗನ್ಬಿಟ್ಟ ಬಾಧ್ವ. ಗೊತ್ತಾಕೋದು ನಾನು ಇದು ಹಾರ್ಟ್ ಟು ಹಾರ್ಟೇ ಹೊರತು ಮೌತ್ ಟು ಮೌತ್ ಅಲ್ಲ. ಇದು ಬಾಯಿಂದ ಬಾಯಿ ಹೇಳೋದಲ್ಲ, ಹೃದಯದಿಂದ ಹೃದಯ ಕಟ್ಕೋಬೇಕಾದ ವಿದ್ಯೆ. ತಾಕತ್ತಿದ್ದ ಕಂಡ್ಕೋ, ಇಲ್ಲ ಮಾಡು, ಭಜನೆ ಮಾಡು, ಜಪ ಮಾಡು, ಇದು ಮಾಡು, ಓಂಕಾರ ಮಾಡು, ಇನ್ನೊಂದು ಮಾಡು, ಶಬದಮ ಮಾಡ್ಕೋ, ಪೂಜೆ ಮಾಡು, ಹೋಮ ಮಾಡು, ಎಲ್ಲ ಮಾಡು. ಅದು ಮಾಡೋಕ್ಕೋಸ್ಕರ ಮಾಡಬೇಡ, ಇದನ್ನ ತಿಳ್ಕೊಳ್ಳೋಕೋಸ್ಕರ ಮಾಡು. ಇದೇನು ಅನ್ಕೊಂಡ್ಬಿಟ್ರು, ಅಯ್ಯೋ ದಿನ ಇಷ್ಟು ಪಾರಾಯಣ ಮಾಡ್ಲೇಬೇಕು, ಇಷ್ಟು ಹೋಮ. ಆ ಮಾಡದೆ ಹೋದೇನೆ ಇವರಿಗೆ ಭಯ. ಭಯಾಚಾರವೇ ಯಾವ್ದು ಉಪಾಯವೋ ಆ ಉಪಾಯ ಇವನ್ನ ಹಿಡ್ಕೊಂಡ್ಬಿಟ್ಟಿದೆ. ಉಪಾಯ ಬಿಡೋಕೆ ಭಯ ಅವರಿಗೆ. ವೇದ ಹೇಳಿದೆ ಭಯ, ಸಂಜಯನೆ ಮಾಡದಿದ್ದೆ ಭಯ, ಜಪ ಅದು ಅಜ್ಞಾನ ಆಗಿದೆ ಭಯ ಪಟ್ಕೊಳ್ಳೋದು ಅರ್ಥ ಇದೆ. ಆದ್ರೆ ತತ್ವಜ್ಞಾನದ ಲೆವೆಲ್ ಏರಿದಾಗ ಆಗ್ಲೂ ಇದ್ರ ಬಿಡಕ್ಕಾಗಲ್ಲ ಅಂದ್ರೆ ಅದು ತಪ್ಪದು. ಧೈರ್ಯವಾಗಿ ಸನ್ಯಾಸ ಮಾಡ್ಬೇಕು. ವೇದಾನ್ ಇಮಂ ಲೋಕಂ ಅಮಂ ಲೋಕಂ ಪರಿತ್ಯಜ್ಯ ಆತ್ಮಾನಮನ್ವಿಚ್ಛೇದ ಸೂತ್ರ. ವೇದವನ್ನು ಬಿಡು, ಶಿಖಾಗ್ರದ ಕಿತ್ತಾಕು, ಕರ್ಮವನ್ನೆಲ್ಲ ಕಿತ್ತಾಕು, ಸರ್ವದ ಆತ್ಮಚಿಂತನೆರು. ನಾನು ಯಾರು ವಿಚಾರ ಮಾಡ್ತಾ ಇರೋದು ಯಾಕೆ ಗೊತ್ತಾಗಲ್ಲ ನೋಡಿ, ಖಂಡಿತ ಗೊತ್ತಾಗಿದೆ. ನಾವ್ ಏನ್ ಮಾಡ್ಬಿಡ್ತೀವಿ, ಅಯ್ಯೋ ಹಂಗಾಗಲ್ಲ ಬಿಡಕ್ಕೆ, ನೀವ್ ಹೇಳ್ಬಿಡ್ತೀರಾ, ನೀವೇನ್ ಮದ್ವೆ ಆಗಿಲ್ಲ, ಸನ್ಯಾಸ ಮಾಡಿ ಹೇಳಿ ಏನ್ ಮಾಡ್ತೀರಾ, ನಿಮ್ಗೆ ಗೊತ್ತಾಗ್ಬೇಕಾಯ್ತು, ಕಟ್ಕೋಬೇಕಾಯ್ತು, ಅವಾಗ ಆಟ ತೋರಿಸ್ತಿದ್ದೆ. ಈಗ ಹೇಳಿ ಏನ್ ಮಾಡ್ತೀರಪ್ಪ, ಈಗ ಎದ್ದು ಬಂದ್ಬಿಟ್ಟಿದ್ದೀರಾ, ಇವಾಗ ಹೇಳ್ತೀರಾ, ನೀವು ಸಿಗಾಕೊಂಡ್ಬಿಟ್ಟಿದೆ. ಅವಾಗ ಹಣ್ಗಾಯಿ ಈ ಆಲೂಗೆಡ್ಡೆನ ಒಂದು ಕಬ್ಬನ ಚುಚ್ಕೊಂಡು ಕೆಂಡದ ಮೇಲೆ ಹೀಗೆ 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 ಮಾಡುವಂಗೆ ನಿಮ್ಮನ್ನ ನುಡಿಸ್ಬಿಡ್ತಿದ್ರು. ಏನೋ ತಪಸ್ಕೊಂಡ್ ಬಂದ್ಬಿಟ್ರಿ ಟಕ್ಕರು ನೀವು. ಬಹಳ ಇದು ನಮ್ಮ ಅಣ್ಣ ಅಂತ ಬೈತಿರ್ತಾನೆ, ನೀವೊಬ್ಬ ಸಿಗಾಕೊಳ್ಳಿಲ್ಲ ಕೊಡೋದು, ನೀವು ಸಿಗಾಕೊಳ್ಬೇಕಾಯ್ತು. ಅನ್ಯಾಯ ಅನ್ಯಾಯ ತಪಸ್ಕೊಂಡ್ ಬಂದ್ಬಿಟ್ಟೆ, ನಿನಗೂ ಆ ರುಚಿ ಗೊತ್ತಾಗ್ಬೇಕಾಯ್ತು. ಇವಾಗ ಸಂಸಾರ ಅಂದ್ರೆ ಅಲ್ಲಿ ವೈರಾಗ್ಯ ಕಲಿಯೋ ಜಾಗ ಅಂದ್ರೆ ಅದು. ನೀ ಹೇಳೋ ವೈರಾಗ್ಯ ಅಲ್ಲ, ಏನು ಅನುಭವ ಇಲ್ಲ. ಕಷ್ಟದ ಅನುಭವ ಇದೆಯೋ ವೈರಾಗ್ಯ ಹೇಳಿದ್ರೆ ಕೆಲವರು ನಾಟಲ್ಲ. ಅದು ಆ ಅನುಭವಿಸಿರ್ತಾರಲ್ಲ ಅವರು ಹೇಳ್ಬೇಕು, ಅದು ವೈರಾಗ್ಯ ಅಂತ. ಪ್ರತ್ಯೇಕ ರೂಪತ್ವಮಿತಿ ತಸ್ಯ ಸಬಾಹ್ಯಾಭ್ಯಂತರಂ ಅಜಂ ಆತ್ಮತತ್ವಂ ಪ್ರಕಾಶತೆ ಸ್ವಯಮೇವ. ನೋಡಿ ಅಂಡ್ರಿ ಮಾಡಿ, ಆತ್ಮತತ್ವವು ತಿಳಿಯಬೇಕಾಗಿಲ್ಲ, ಅರಿಯಬೇಕಾಗಿಲ್ಲ, ತಾನೇ ತೋರ್ಕೊಳ್ತಂತೆ. ಆಮೇಲೆ ಈ ರೀತಿಯಾಗಿ ಉಪಾಯವೆಲ್ಲವೂ
ಉಪೇಯದಲ್ಲಿ ಯಾವುದನ್ನ ಪಡ್ಕೋಬೇಕೋ ಅದು ಉಪೇಯ, ಪಡ್ಕೊಳಕ್ ಯಾವುದು ಸಾಧನವೋ ಅದು ಉಪಾಯ. ಉಪಾದಾತು ಯೋಗ್ಯಂ ಉಪೇಯಂ, ತೆಗೆದುಕೊಳ್ಳುವುದಕ್ಕೆ ಕಂಡುಕೊಳ್ಳುವುದಕ್ಕೆ ಯೋಗ್ಯವಾಗಿರುವ ಪರಮಾರ್ಥ ತತ್ವ ಅದು ಉಪೇಯ. ಇದು ಕರ್ಮ, ಉಪಾಸನೆ, ವಿಚಾರ ಎಲ್ಲ ಉಪಾಯ. ಈ ಉಪಾಯವೆಲ್ಲವೂ ಉಪೇಯವಾದ ಬ್ರಹ್ಮದಲ್ಲಿ ನೆಲೆ ನಿಂತದ್ದು ಎಂಬುದನ್ನ ತಿಳಿಯುತ್ತಾ ಗೊತ್ತು ಮಾಡಿಕೊಳ್ಳುತ್ತಾ ಆ ಉಪೇಯವಾದ ಕಂಡುಕೊಳ್ಳಬೇಕಾದ ಬ್ರಹ್ಮವು ನಿತ್ಯೈಕ ರೂಪ. ಅದು ಎಂದೆಂದಿಗೂ ಕಾಲದಲ್ಲ, ಕಾಲಾತೀತವಾಗಿ ಎಂದೆಂದಿಗೂ ಸೈಕಾಲಿಕ ನಿಷ್ಠಾ ಪ್ರತ್ಯಯ. ಪರಮಾತ್ಮ ಯಾವ್ಯಾವ ಗಮನಿಸಿದ್ರು ಎಲ್ಲಾ ಅನುಭವದಲ್ಲೂ ಕೂಡ ಅದು ಏಕರೂಪವಾಗಿದೆ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಇದ್ದಾಗಿದೆ ಎಂಬುದನ್ನ ಈ ತಿಳ್ಕೊಂಡು ಇತಿ ಆಗಿದೆ ಅಂತ ಕಾರಣದಿಂದ ಅದಕ್ಕೆ ಹೊರಗೂ ಒಳಗೂ ಕೂಡ ಅದು ಅಜಂ ಅಂತ ಹೇಳಿ ಈ ರೀತಿಯಾಗಿರ್ತಕ್ಕಂತಹ ಆತ್ಮತತ್ವ ತಾನೇ ತೊಡ್ಕೊಳ್ತೆ ಅಂತ ಹೇಳಿದಾರೆ. ಇದು ಬಹಳ ಮುಖ್ಯ ವಾಕ್ಯ. ನೀವು ಅರಿಯೋದಲ್ಲ, ನಿಮ್ ತಿಳ್ಕೊಳಕ್ಕಾಗಲ್ಲ, ನೀವು ತಿಳ್ಕೊಬೇಕಾಗಿಲ್ಲ. ನೀವೇನ್ ಮಾಡ್ಬೇಕು? ನೀವಲ್ಲದನ್ನ ಬಿಡ್ಬೇಕು. ನೀವಲ್ಲದನ್ನ ಬಿಟ್ರೆ ನಾನು ಯಾರು ನಾನು ತೋರಿಸ್ತೀನಿ ಪರಮಾತ್ಮ ಅಂತಿದ್ದಾನೆ. ನೀನು ನಿನ್ ಬಾಲ ಕಟ್ಕೊಂಡ್ಬಂದ್ರೆ, ನಿನ್ ಪರಿವಾರ ಎಲ್ಲ ಕಟ್ಕೊಂಡ್ಬಂದ್ರೆ ನಾನ್ ದೂರ ಇರ್ತೀನಿ, ನಾನ್ ಬರಲ್ಲ. ನೀನ್ ನಾನೇ ಬೇಕು ಅಂದ್ರೆ ನೀನ್ ಎಲ್ಲ ಬಿಟ್ಟು ಬಾ, ನಾನೇ ನಿನ್ನ ಹತ್ರ ಬರ್ತೀನಿ, ತೋರ್ಕೊಳ್ತೀನಿ ಅಂತಾನೆ. ನನಗೆ ನಮ್ಮ ಪರಿವಾರ ಕಟ್ಕೊಂಡ್ ಬಂದಾಗ ನೀನ್ ಯಾರು ನೋಡಿದ್ರೆ ಚೆನ್ನಾಗಿ ವರ್ಣನೆ ಮಾಡ್ತೀನಿಪ್ಪ ಅಂದ್ರೆ ನೀನೇನ್ ನಾನು ವರ್ಣನೆ ಮಾಡ್ಬೇಕಾಗಿಲ್ಲ, ನೀನ್ ಹೆಂಗೇನ್ ಮಾಡ್ಬೇಕು ತಪ್ಪಿರು, ನಾನೇ ಬೇಕು ಅಂದ್ರೆ ಬಿಟ್ಟು ಬಾ. ಮುಕ್ತ ಜ್ಞಾನಾತ್ಮನೇ ಭಗವತೆ ನಮ ಈಶ್ವರಾಯ ಅಂತ ಭಾಗವತದಲ್ಲಿ ಮುಕ್ತಾತ್ಮಭಿ ಯಾರು ಸಮಸ್ತ ಲೌಕಿಕ ಬಂಧನವನ್ನು ಕಚ್ಕೊಂಡಿದಾರೋ ಅಂಥವ್ರಿಗೆ ತಾನೇ ತಿಳ್ಕೊಳ್ತಾನೆ. ಇವನಿಗೆ ನಿಜವಾಗ ನಾನೇ ಬೇಕಾಗಿದ್ದಾನೆ ಅಂತ ಅವನಿಗೆ ಗೊತ್ತಾಗತ್ತಂತೆ. ಇದು ಲೋಕದವರಿಗೆ ಯಾರಿಗಾದ್ರೂ ಮೋಸ ಮಾಡ್ಬೋದು. ನಾವು ಲೋಕದಲ್ಲಿ ಅಯ್ಯೋ ನಂಗೆ ನೀನೇ ಸರ್ವಸ್ವ, ನಂಗೆ ನೀನ್ ಬಿಟ್ಟಿರೋಕೆ ಆಗೋದಾಗ ಎಷ್ಟೇ ಅಂದ್ರು ಅವ್ರಿಗೆ ಮೋಸ ಮಾಡ್ಬಿಟ್ಟು ಅವ್ರಿಗೂ ಒಂದಲ್ಲ ಒಂದು ಕೈ ಕೊಡ್ತೀವಿ. ಆದ್ರೆ ಪರಮಾತ್ಮನಿಗೆ ನಂಗೆ ನೀನೇ ಸರ್ವಸ್ವ ಅಂತ ಬರೀ ಬಾಯಲ್ಲಿ ಅಂದ್ರೆ ಖಂಡಿತ ಒಪ್ಕೊಳ್ಳಲ್ಲ. ಅವನಿಗೆ ನೀನೇ ಸರ್ವಸ್ವ ಅನ್ನೋದನ್ನ ಪ್ರಾಕ್ಟಿಕಲಿ ತೋರಿಸ್ಬೇಕು. ಅವನಿಗೆ ಪ್ರಾಕ್ಟಿಕಲಿ ನೀನು ತೋರಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಊಟ ಅನ್ನ ನೀರು ಬಿಟ್ಟು ಅವನಾಗ ಕೂತ್ಕೋಬೇಕು. ನಿದ್ದೆ ಊಟ ಎಲ್ಲ ಬಿಟ್ಟು ನಿನ್ನನ್ನು ಕಾಣದೆ ಇವತ್ತು ನಾನು ನಿದ್ದೆನೂ ಮಾಡಲ್ಲ, ಊಟನೂ ಮಾಡಲ್ಲ, ನೋಡೇ ಬಿಡ್ತೀನಿ, ಹೋದು ಬರೋಲ್ಲ ಅಂತ ಹೇಳಿ ಕೂತ್ಕೊಂಡ್ರೆ ಅವ ಹೆದರ್ಕೊಂಡ್ಬಿಡ್ತಾನೆ ಪರಮಾತ್ಮ. ನೀವು ಪುಷ್ಟೋಷ್ಟವಾಗಿ ಎಲ್ಲಾ ಫೆಸಿಲಿಟಿ ಅನುಕೂಲ ಮಾಡ್ಕೊಂಡು ಒಳ್ಳೆ ಸುಪ್ಪತ್ತಿಗೆ ಮೇಲೆ ಒಳ್ಳೆ ಹೈಫೈ ಮನೆಯಲ್ಲಿ ಇದ್ಕೊಂಡು ಎಲ್ಲ ಇದು ಮಾಡ್ಕೊಂಡಿದ್ರು ನನ್ನ ಬಗ್ಗೆ ಮಾತಾಡೋ, ಆದ್ರೆ ನಾನು ನನಗೂ ನಿನಗೂ ತುಂಬಾ ದೂರ ಅಂತಾರೆ. ಇಲ್ಲ, ನನಗೆ ಪರಮಾತ್ಮ ನೀನಲ್ಲದೆ ನಂಗೆ ಜೀವನದಲ್ಲಿ ಏನೇನೂ ಇಲ್ಲ, ಯಾವುದೂ ಇಲ್ಲ, ನಂಗೆ ಏನು ಬೇಕಿಲ್ಲ. ನೀನ್ ಇವತ್ತು ನನ್ ಊಟನೂ ಮಾಡಲ್ಲ, ನಿದ್ದೆನೂ ಮಾಡಲ್ಲ, ಏನು ಕುಡಿಯಲ್ಲ, ಅಕಸ್ಮಾತ್ ದೇಹ ಬಿದ್ದ ಹೋಗ್ಲಿ ಅಂತ ಹೇಳಿ ನೀವು ಅಷ್ಟರ ಮಟ್ಟಿಗೆ ಆ ಭಗವಂತನ ಚಿಂತನೆಯಲ್ಲಿ ಮುಳುಗ್ಬಿಡಿ, ಹೆದರ್ಕೊಂಡ್ಬಿಡ್ತಾರೆ. ಓ ಯಾಕೋ ಇವನು ಲೇಟ್ ಮಾಡೋ ಹಾಗಿಲ್ಲ, ನಾನು ಇವನನ್ನ ಬಿಟ್ರೆ ಇನ್ನು ಹೋಗ್ಬಿಡ್ತಾನೆ. ಅಷ್ಟರ ಮಟ್ಟಿಗೆ ಯಮೇ ವೈಷವರ್ಣುತೆ ತೇನ ಲಭ್ಯ ಉಪನಿಷತ್ ಹೇಳುತ್ತೆ. ಅವನೂ ಬೇಕೆಂದ್ರೆ ಅವನು ಸಿಗಲ್ಲ, ಅವನೇ ಬೇಕು ಅಂದ್ರೆ ಅವನು ಸಿಗ್ತಾನೆ. ಇವಾಗ ನಮ್ಮ ಪರೀಕ್ಷೆ ಮಾಡ, ನಮ್ಮ ಹೃದಯ ಮುಟ್ಕೊಂಡು ನಮಗೆ ಜೀವಾಗಿ ನಂಗೆ ಭಗವಂತನೇ ಬೇಕು, ತತ್ವಜ್ಞಾನವೇ ಬೇಕು ಅಂತ ಅಷ್ಟರ ಮಟ್ಟಿನ ತಹತೆ ನಮಗೆ ಇದೆಯಾ ಅಂತ ನಾವು ನೋಡ್ಕೊಂಡಾಗ ಆತ್ಮವಂಚನೆ ಇಲ್ಲದೆ ಹೇಳ್ಕೋಬೇಕು. ನಾನು ನೋಡ್ಕೊಂಡಾಗ ಹೌದು ಖಂಡಿತ ನನಗೆ ಮನೆ ಬಿಟ್ಟು ಬರೋಕ್ಕೆ ಹೆದರಿಕೆ, ಇನ್ನಿಂತ ಆತ್ಮ ನೋಡ್ತೇನೆ. ಮನೆ ಬಿಡೋಕ್ಕಾಗಲ್ಲ, ಯಾವ ಭೋಗವನ್ನು ಬಿಡೋಕ್ಕಾಗಲ್ಲ, ಯಾವ ಇದು ಒಂದು ಸೊಳ್ಳೆ ಸಹಿಸ್ಕೊಳಕ್ಕಾಗಲ್ಲ, ಒಂದು ಇದಾದ್ರೆ ಒಂದು ಸೆಕೆ ಸಹಿಸ್ಕೊಳಕ್ಕಾಗಲ್ಲ, ಒಂದು ಚಳಿ ಎಷ್ಟು ದೇಹಾಭಿಮಾನ ನಮ್ಗೆ ಕೂತ್ಕೊಂಡಿದೆ ಅಂತಂದ್ರೆ ಅದಕ್ಕೆ ತೊಂದರೆ ಆದಾಗಲೇ ನಮ್ಗೆ ಗೊತ್ತಾಗೋದು. ಅಲ್ಲಿವರೆಗೂ ನಂಗೇನಿಲ್ಲಪ್ಪ, ನಂಗೆ ಯಾವ ದೇಹಾಭಿಮಾನವೂ ಇಲ್ಲ, ನಂಗೆ ಎಂತ ಕಟ್ಟು ಏನಿಲ್ಲ, ಹಾಗಿರ್ತೀವಿ ಹಾಗೆ ಅಂತಿರ್ತೀವಿ. ಆದ್ರೆ ಅದು ಬಂದಾಗ ಅದರ ಕಾಟ ಎಷ್ಟು ಜೋರು ಗೊತ್ತಾಗುತ್ತೆ. ಹಾಗಾಗಿ ಸ್ವಯಮೇವ ಪ್ರಕಾಶತೆ ಎಂದು ಶಂಕರಾಚಾರ್ಯರು ಅವನೇ ತೋರ್ಕೊಂಡ್ಬಿಡ್ತಾನೆ ಕಣ. ನೀನು ಅವನಿಗಾಗಿ ಎಲ್ಲವನ್ನು ಬಿಟ್ಟು ಕೂತೆ ಅಂತ ಆದ್ರೆ ಒಳಗೂ ಹೊರಗೂ ಹುಟ್ಟಿಲ್ಲದ್ದಾಗಿರ್ತಕ್ಕಂತಹ ಆತ್ಮತತ್ವ ನಿನ್ನ ಹೃದಯದ ತಾನೇ ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂತಮಃ ನಾಶಯಾಮ್ ಆತ್ಮಭಾವಸ್ಥ ಅಂದ. ಆತ್ಮಭಾವಸ್ಥ ಶಂಕರಾಚಾರ್ಯ ಬರೀತಾರೆ, ಅಂತಃಕರಣಾಶಯ ಸನ್, ಯಾವ ಅಂತಃಕರಣದಲ್ಲಿ ಅವನು ತೀವ್ರ ತಹತೆಯನ್ನು ಇಟ್ಕೊಂಡು ಒದ್ದಾಡ್ತಿದ್ನೋ ಪರಮಾತ್ಮನ್ ಕಾಣ್ಕೋಬೇಕು ಅಂತ, ಆ ಅಂತಃಕರಣದಲ್ಲೇ ನಾನು ಅಂದ್ಕೊಂಡು ನನ್ನ ಸ್ವರೂಪ ಅವನಿಗೆ ಪರಿಚಯ ಮಾಡಿಸ್ಕೊಡ್ತೀನಿ.
ಹಾಗೆ ಭಕ್ತಿ ಪ್ರಸಾದ ಸ್ನೇಹಾಭಿಷಿಕ್ತೇನ ಮದ್ಭಾವನಾಭಿನಿವೇಶಿತ ವಾತೇರಿತೇನ ಬ್ರಹ್ಮಚರ್ಯಾದಿ ಸಾಧನ ಸಂಸ್ಕಾರ ಪ್ರಜ್ಞಾವರ್ತಿನ ವಿರಕ್ತಾಂತಃಕರಣಾಧಾರೇಣ ವಿಷಯ ವ್ಯಾವೃತ್ತ ಚಿತ್ತ ರಾಗದ್ವೇಷ ಕಲುಷಿತ ನಿವಾತ ಅಪರಕಸ್ಥೇನ ನಿತ್ಯ ಪ್ರವರ್ತೈಕಾಗ್ರ ಧ್ಯಾನಜನಿತ ಸಮ್ಯಕ್ ದರ್ಶನ ಭಾಸ್ವತ ಜ್ಞಾನದೀಪೇನ ಇತ್ಯರ್ಥಃ ಅಂತ ಶಂಕರಾಚಾರ್ಯ ಏನ್ ಬರೀತಾರೆ ಅಂದ್ರೆ ಲೋಕೋತ್ತರ ಭಾಷ್ಯ ಅದು. ಏನ ಟೈಮ್ ಇದೆಯಾ? ಪ್ರಶ್ನೆ ಯಾವ್ದಾದ್ರು ಇದೆಯಾ? ಗುರುಗಳೇ, ನಿಮಿಷ ಇದೆ. ಗುರುಗಳೇ, ಒಂದು ಪ್ರಶ್ನೆ ಗುರುಗಳೇ. ಹೇಳಿಮ್ಮ. ಅದು ಒಬ್ರು ಜ್ಞಾನಿ ಇದ್ದಾರೆ, ಅವ್ರಿಗೆ ಅವರು ಪಾಪ ಪುಣ್ಯ ಅದರೆಲ್ಲ ಅವರು ಏನು ಅಂಟಿಸೋದಿಲ್ಲ ಅಂದ್ರೆ, ಅವರು ಸ್ವಲ್ಪ ಅವರು ಡೇ ಟು ಡೇ ಇದು ಮಾಡುವಾಗ ಸ್ವಲ್ಪ ಪುಣ್ಯ ಬಂದ್ಬಿಡುತ್ತ ಅಂದ್ರೆ ಆ ಪುಣ್ಯ ಎಲ್ಲ ಹೋಗುತ್ತೆ? ಯಾರು ಅವ್ರು ಸೇವೆ ಮಾಡ್ತಾರೋ ಅವ್ರು ತಗೊಳ್ತಾರೆ. ಅವರಿಗೆ ಅನ್ನ ನೀರು ಬಟ್ಟೆ ಯಾರು ಕೊಡ್ತಾರೋ ಅವರು ಆ ಪುಣ್ಯ ತಗೊಂಡ್ಬಿಡ್ತಾರೆ. ಸರಿ. ಅಕಸ್ಮಾತ್ ಇದು ದಾರಿಯಲ್ಲಿ ಹೋಗ್ತಾರೆ, ಏನೋ ಒಂದು ಅವ್ರ ಮೇಲೆ ಕಾಲ್ ಇಟ್ಬಿಟ್ರೆ ಆ ತರ ಪಾಪ ಎಲ್ಲ ಅದು ಏನಾಗುತ್ತೆ? ಅದನ್ನ ಆ ಜ್ಞಾನಿಗಳನ್ನ ಬೈತಾರಲ್ಲ ಅವ್ರು ಅದನ್ನ ತಗೊಂಡ್ಬಿಡ್ತಾರೆ. ಜ್ಞಾನಿಗಳು ನಿಂದೆ ಮಾಡೋ ಬೈಯೋರು ಇರಲ್ಲ, ಅವರು ಆ ಪಾಪ ತಗೊಂಡ್ಬಿಡ್ತಾರೆ. ಸಂಚಿತ ಆಗಾಮಿ ಅದು ಅದೇನಾಗುತ್ತೆ? ಹಳೆ ಸಂಚಿತ ಆಗಾಮಿ ಅದು ಹುರಿದ ಬೀಜ ಹೇಗೆ ಮೊಳಕೆ ಬರಲ್ವೋ, ಆತ್ಮಜ್ಞಾನದಿಂದ ಹುರಿದೋಗ್ಬಿಡುತ್ತದು. ಜ್ಞಾನಾದ್ಯ ಸರ್ವಕರ್ಮಾಣಿ ಭಸ್ಮದ ಹಾನು ತೂಪಾಯನ ಶಬ್ದಶೇಷತ್ವ ಕುಶಾಚ್ಛಂದಶ್ಚುಪಗಾನವತ್ತದುಕ್ತಂ ಅಂತ ಸೂತ್ರ ಭಾಷೆದ 3ನೇ ಅಧ್ಯಾಯದಲ್ಲಿ ಶಂಕರಾಚಾರ್ಯರು ಸ್ಟೋರ ಚರ್ಚೆ ಮಾಡಿದೆ. ಜ್ಞಾನಿಯ ಪುಣ್ಯ ಪಾಪ ಏನಾಗತ್ತೆ ಅಂತ. ತಸ್ಯ ಪುತ್ರಾಹ ದಾಯಾನುಪಯಂತಿ ಸುಹೃದಸ್ಸಾ ಸುಕೃತ್ಯಾನ್ ದ್ವಿಷಂತ ಪಾಪ ಕೃತ್ಯಾಂ ಅಂತ ಹೇಳಿ ಕೌಶಿಕಿ ಶ್ರುತಿಯಲ್ಲಿ ಅವರ ಸೇವೆ ಮಾಡೋರು ಜ್ಞಾನಿಯ ಪುಣ್ಯವನ್ನೆಲ್ಲ ಬಾಚ್ಕೊಂಡ್ಬಿಡ್ತಾರೆ. ಅವರನ್ನ ನಿಂದೆ ಮಾಡೋರು, ಬೈಯೋರು, ಅವ್ರನ್ನ ಹಾಸ್ಯ ಮಾಡೋರು ಅವನ ಪಾಪವನ್ನ ತಗೊಂಡ್ಬಿಡ್ತಾರೆ. ಹಾಗಾಗಿ ಬ್ಲ್ಯಾಂಕ್ ಆಗ್ಬಿಡ್ತಾನೆ, ಮುಕ್ತನಾಗ್ಬಿಡ್ತಾನೆ ಅಂತ ಇದೊಂದು ರೀತಿ ಹೇಳೋ ಕ್ರಮ ಅದು. ಅವನು ತತ್ವಜ್ಞಾನ ಮುಕ್ತನಾದವನಾಗಿದ್ರು ಕೂಡ ಪುಣ್ಯ ಪಾಪ ಎಲ್ಲ ಏನೋ ಫಲ ಕೊಡ್ಬೇಕಲ್ಲ ಅಂದ್ರೆ ಅಯ್ಯೋ ನಿಂದಕರಿರಬೇಕು ಅಂತ ಹೇಳಿದ್ರೆ ದಾಸರು. ಊರ್ ಹೇಗೆ ಹಂದಿಯಿಂದ ಕ್ಲೀನ್ ಆಗತ್ತೋ, ತತ್ವಜ್ಞಾನಿ ಲೋಕದಲ್ಲಿರುವಂತ ದುಷ್ಟರಿಂದ ತತ್ವಜ್ಞಾನಿ ಶುದ್ಧವಾಗ್ಬಿಡ್ತಾನೆ. ಅವನ ಪುಣ್ಯವೂ ಕೂಡ ಅವ್ರು ಸೇವೆ ಮಾಡುವಂತ ಭಕ್ತರು ತಗೊಂಡ್ಬಿಡ್ತಾರೆ. ಹಾಗಾಗಿ ಜ್ಞಾನಿ ಬ್ಲಾಂಕ್ ಆಗ್ಬಿಡ್ತಾನೆ, ಖಾಲಿ ಆಗ್ಬಿಟ್ಟು ಮುಕ್ತ ಆಗ್ತಾನೆ. ಧನ್ಯವಾದಗಳು. ಅವನ್ಗೆ ಪುಣ್ಯ ಪಾಪ ಇಲ್ಲ ಅಲ್ಲ ಗುರುಗಳೇ? ಪಾಪ ಅವನಿಗಿಲ್ಲ. ಆಚಾರ್ಯನ್ ಕೇಳಿದ್ರೆ ಪುಣ್ಯ ಇಲ್ಲ ಪಾಪ ಇಲ್ಲ ಅಂತಾರೆ. ಇವ್ರು ತಗೋತಾರಲ್ಲ, ಅವ್ರು ಕೇಳಿ ಪ್ರಶ್ನೆ ಗೊತ್ತಾ? ಅವರು ಪುಣ್ಯ ಎಲ್ಲ ಏನಾಗತ್ತೆ ಅಂತ ಇವ್ರು ತಗೋತಾರೆ ಅಂದ್ರೆ ಅವ್ರ ಪುಣ್ಯ ಪಾಪ ಅವನಿಗಿಲ್ಲ, ಅವನೆಲ್ಲ ಬಿಟ್ಬಿಟ್ಟಿದ್ದಾನೆ. ಬಿಟ್ಟ ಮೇಲೆ ಅದನ್ನ ಇವಾಗ ನೀವು ಏನೋ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀರ ಒಂದು ಪದಾರ್ಥವನ್ನ. ಒಳ್ಳೆ ಪದಾರ್ಥವೇ ನಿಮ್ಗೆ ಬೇಡ ಬಿಟ್ಬಿಟ್ಟಿದ್ರೆ ಅದನ್ನ ಯಾವನೋ ಬೀಜ ಹೋಗೋದ ತಗೊಂಡು ನಮ್ಗೆ ಚೆನ್ನಾಗಿದೆ ತಗೊಂಡು ಹೋಗ್ತಾರಪ್ಪ. ಅದೇ ರೀತಿ ನೀವು ಬಿಟ್ಟಿರೋ ಪುಣ್ಯ ಪಾಪವನ್ನು ಹಂಚ್ಕೋತಾರೆ ಜನ, ಇರ್ತಾರೆ ಜನ. ಅದಕ್ಕೇನು ಜ್ಞಾನಿಗೆ ತಗೊಳ್ದೇ ಹೋದ್ರೆ ಅವನಿಗೇನು ತೊಂದರೆ ಇಲ್ಲ. ಜ್ಞಾನಿ ಕಡೆಯಿಂದ ಅಲ್ಲ, ಅದು ಲೋಕದ ಕಡೆಯಿಂದ. ನೀವು ಸೂತ್ರ ಭಾಷ್ಯ ಓದಿದ್ರೆ ಗೊತ್ತಾಗಲ್ಲ ಏನಿದೆ ವಿಚಾರ, ಎಷ್ಟು ಚೆನ್ನಾಗಿದೆ ಅಂತ. ಅದ್ಭುತ ತಗೊಂಡೋಗಿದ್ದಾರೆ ಭಾಷ್ಯಕಾರರು. ಗುರುಗಳೇ, ಇದ್ರಲ್ಲಿ ಉಪನಿಷತ್ ಮಂತ್ರ ಯಾವುದು, ಕಾರಿಕೆ ಮಂತ್ರ ಯಾವುದು? ಎಲ್ಲಮ್ಮ ಈ ಉಪನಿಷತ್ ಮಂತ್ರ 12 ಅಂದ್ರಿ ನೀವು, ಮಾಂಡುಕ್ಯ ಉಪನಿಷತ್. ಅಷ್ಟೇ, ಅಲ್ಲಿಗೆ ಇಲ್ಲಿಗೆ 12 ಯಾವ್ಯಾವ್ದು ಅಂತ? 12 ಉಪನಿಷತ್ ಮಂತ್ರಗಳು ಅಲ್ಲಲ್ಲ, ಅಲ್ಲಿ ಮಿಕ್ಕಿದೆಲ್ಲ ನೀವು ಕಾರಿಕೆ ಅಂದ್ರೆ. ಹೌದು ಹೌದು, ಶ್ಲೋಕ ರೂಪವಾಗಿರುವುದಷ್ಟು ಇದು. ಅಮಾತ್ರ ಚತುರ್ಥೋ ವ್ಯವಹಾರ್ಯ ಪ್ರಪಂಚೋ ಶಿವೋದ್ವೈತ ಏವಂ ಓಂಕಾರ ಆತ್ಮೈವ ಸಂವಿಶತ್ಯಾತ್ಮನಾತ್ಮಾನಂ ಏವಂ ವೇದ. ಇಲ್ಲಿಗೆ ಮಂತ್ರ ಮುಗಿಯಿತು. ಅಲ್ಲಿ ಮಧ್ಯದೆಲ್ಲ ಕಾರಿಕೆ ಇದೆ. 12 ಉಪನಿಷತ್ ಮಂತ್ರ